ನಾವು ಬಂದಿದ್ದೀವಿ ಪಿರಿಯಾಪಟ್ಟಣಕ್ಕೆ. ನನ್ನ ಹಿಂದೆ ಕಾಣಿಸ್ತಾ ಇರೋದು JDSನ ಮಾಜಿ ಶಾಸಕ ಮಹದೇವ್ ಅವರ ನಿವಾಸ. ಹೊನ್ನಸಿರಿ ನಿಲಯ ಅಂತ ಹೆಸರು. ನನ್ನ ಮನೆದೇವರು ಕಾಲಭೈರವೇಶ್ವರ ಆದಿಚುಂಚನಗಿರಿ. ಸರ್, ನಿಮ್ಮಿಬ್ರದ್ದು ಹೇಗೆ, ಲವ್ ಮ್ಯಾರೇಜ್ ಹೇಗೆ ಅಂತ? ಇಲ್ಲ, ಅರೇಂಜ್ ಮ್ಯಾರೇಜ್. ಮಕ್ಕಳೆಲ್ಲ ಏನ್ ಮಾಡ್ತಾರೆ ಸರ್? ಮಕ್ಕಳೆಲ್ಲ ಏನ್ ಕೆಲಸ? ಎಷ್ಟು ಜನ ಮಕ್ಕಳಿದ್ದಾರೆ, ಹೇಗೆ? ಹೇಳ್ಗಳಿಗೆ ಸಾಧ್ಯ ಸರ್. ತಾಯಿಯ ದಯ ಹನಿಯು ಸಿಗುವುದೇ. ಇಬ್ರು ಹೆಣ್ಮಕ್ಳು. ಎಲ್ಲ ನೆತ್ತು ಇದ್ದಾಗ, ನೆಮ್ಮದಿ ಆಗಿದ್ದಾಗ ನಮ್ಮ ಕೈ ಬಿಟ್ಟೋದ್ರಲ್ಲ, ತುಂಬಾನೇ ಸಂಕಟ ಆಗುತ್ತೆ. ಹೇಳ್ಕೊಳಕ್ ಜನಗಳ ಹತ್ರ ಏನಂತ ಹೇಳ್ಕೊಳ್ಳೋದು ನಾವು? ಬಹಳ ನೋವು ಮಾಡ್ಕೊಂಡು ಇಷ್ಟೆಲ್ಲ ನೋವುಗಳಿದ್ರು ಯಾವತ್ತೂ ಅದನ್ನ ಜನರ ಮುಂದೆ ತೋರಿಸ್ಕೊಂಡೇ ಇಲ್ಲಲ್ಲ ಸರ್ ನೀವು? ಮಕ್ಕಳ ನೆನೆಸ್ಕೊಂಡಾಗ ದುಃಖ ಆಗುತ್ತೆ ಸರ್, ಯಾರಿಗಾದ್ರೂ. ಮೇಡಮ್ ಜೊತೆಲಿದಾರಲ್ರಿ ಸರ್, ಅದಕ್ಕೆ ಖುಷಿ ಪಡ್ಬೇಕು ನೀವು. ಅವಳಿಂದಲೇ ನಾನು ಬದುಕಿರೋದು. ವೀಕ್ಷಕರೇ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಹೆಲೋ ಹಿಂದೂ. ನಾನು ಸೈಯದ್ ಹಿದಾಯತ್. ಇವತ್ತು ನಾವು ಬಂದಿದ್ದೀವಿ ಪಿರಿಯಾಪಟ್ಟಣಕ್ಕೆ. ನನ್ನ ಹಿಂದೆ ಕಾಣಿಸ್ತಾ ಇರೋದು JDSನ ಮಾಜಿ ಶಾಸಕ ಮಹದೇವ್ ಅವರ ನಿವಾಸ. ಇವತ್ತು ಅವರ ಹೋಮ್ ಟೂರ್ ಮತ್ತು ಅವರ ಮನೆ ಹಾಗೂ ಮನದ ಮಾತು ನಿಮ್ಮವರೆಗೂ ತಲುಪಿಸುವಂತಹ ಪ್ರಯತ್ನ. ನೋಡ್ತಾ ಇದ್ದೀರಿ, ಇದು ಅವರ ನಿವಾಸ. ಹೊನ್ನಸಿರಿ ನಿಲಯ ಅಂತ ಹೆಸರು. ಕಾಲಭೈರವೇಶ್ವರನ ಕೃಪೆ ತುಂಬಾ ದೊಡ್ಡ ಪ್ರಮಾಣದಲ್ಲೇ ಇದೆ. ತಂದೆ ತಾಯಂದಿರ ಹೆಸರನ್ನ ಮನೆಯ ಮೇಲೆ ಅಚ್ಚೊತ್ತುವಂತೆ ಬರೆದಿದ್ದಾರೆ. ಸೊ ಬನ್ನಿ, ಇವತ್ತು ಮಹದೇವ್ ಅವರನ್ನ ಮಾತನಾಡಿಸುವಂತಹ ಒಂದು ಪ್ರಯತ್ನ ಮಾಡೋಣ. ಮಾಜಿ ಶಾಸಕರಾದರೂ ಕೂಡ ಕ್ಷೇತ್ರದಲ್ಲಿ ಅಷ್ಟೇ ಆಕ್ಟಿವ್ ಆಗಿ ಕೆಲಸ ಮಾಡಿಕೊಂಡಿದ್ದಾರೆ. ಮುಂಜಾನೆಯ ಸಮಯ. ಸೊ ಬನ್ನಿ ಮಾತಾಡಿಸ್ತಾ ಹೋಗೋಣ ಮಹದೇವ್ ಅವರನ್ನ. ಇನ್ಫ್ಯಾಕ್ಟ್ ತುಂಬಾ ದೊಡ್ಡ ಪ್ರಮಾಣದಲ್ಲಿ ಹೋರಾಟವನ್ನ ನಿರಂತರವಾಗಿ ಮಾಡ್ಕೊಂಡು ಬಂದಿದ್ದಾರೆ ಪಿರಿಯಾಪಟ್ಟಣದಲ್ಲಿ. ಸರ್ ನಮಸ್ಕಾರ, ಹೇಗಿದ್ದೀರಿ? ನಮಸ್ಕಾರ, ಚೆನ್ನಾಗಿದ್ದೀನಿ. ಓಕೆ, ಮಾಜಿ ಆದರೂ ಕೂಡ ಒನ್ಸ್ ಅ ಲೀಡರ್ ಆಲ್ವೇಸ್ ಲೀಡರ್ ಅಂತ ಹೇಳ್ತಾರೆ. ಹೇಗೆ ಬ್ಯುಸಿ ಇದ್ದೀರಿ ಶೆಡ್ಯೂಲ್ ಅಲ್ಲಿ ಅಂತ? ನನ್ನ ಕಾರ್ಯಕರ್ತರ ವಿಷಯದಲ್ಲಿ ಯಾವುದೇ ಸಮಸ್ಯೆಗಳು ಬಂದಾಗ ಅವರ ಪರವಾಗಿ ನಿಂತು ಹೋರಾಟ ಮಾಡ್ಲಿಕ್ಕೆ ಆದ್ಯತೆ ಕೊಡ್ತಾ ಇದ್ದೀನಿ. ಮತ್ತೆ ಸಾರ್ವತ್ರಿಕವಾಗಿ ಬರ್ತಕ್ಕಂತ ಕಲ್ಯಾಣ ಮಹೋತ್ಸವ ಅಂದ್ರೆ ಮದುವೆಗಳು, ಸಾವುಗಳು, ನಾಮಕರಣ, ಆರತಿ ಶಾಸ್ತ್ರ, ಮತ್ತೆ ಗೃಹ ಪ್ರವೇಶಗಳು, ಇಂತಹ ಕಾರ್ಯಗಳಿಗೆ ನಮ್ಮ ಜನ ಬಹಳ ಒತ್ತಡ ಮಾಡಿ ಬರಲೇಬೇಕು ಅಂತಕ್ಕಂಥ ತಾಕೀತ್ ಮಾಡಿ ಆಹ್ವಾನ ಮಾಡ್ತಾರೆ. ಅವ್ರು ಕೊಡ್ತಕ್ಕಂಥ ಎಲ್ಲಾ ಕಾರ್ಯಗಳು, ಒಂದು ದಿನಕ್ಕೆ 25-30 ಮದುವೆಗಳಿಗೆ ಅಟೆಂಡ್ ಮಾಡ್ತೇವೆ. ಗೃಹ ಪ್ರವೇಶ, ಆರತಿ ಶಾಸ್ತ್ರ ಮತ್ತು ಸಾವುಗಳು, ಹಲವಾರು ಸಾರ್ವಜನಿಕವಾಗಿ ಬಂದು ಏನು ಆಹ್ವಾನ ಪತ್ರಿಕೆಗಳನ್ನ ಕೊಡ್ತಾರೆ, ಆಹ್ವಾನ ಪತ್ರಿಕೆಗಳ ಮುಖಾಂತರ ಅವ್ರಿಗೆ ಹೋಗಿ ಸಾಯಂಕಾಲ 5 ಗಂಟೆ ಆದ್ರೂ ಎಲ್ಲಾ ಕಡೆನೂ ಭೇಟಿ ಮಾಡಿ ಅವ್ರಿಗೆ ಶುಭಾಶಯ ಕೋರಿ ಒಳ್ಳೇದಾಗ್ಲಪ್ಪ ಅಂತ ಹೇಳಿ ಬರ್ತಕ್ಕಂಥದ್ದು. ಇನ್ನು ಸಾವುಗಳಿಗೆ ಹೋದಾಗ ಅವ್ರ ಆತ್ಮಕ್ಕೆ ಶಾಂತಿ ಕೋರಿ ನಮ್ಮ ಕೈಲಾದಂತ ಧನ ಸಹಾಯವನ್ನು ಮಾಡ್ಬರ್ತಕ್ಕಂಥ ನಿರಂತರವಾದ ಕಾಯಕವನ್ನ ಮಾಡ್ತಾ ಇದೆ. ಓಕೆ ಸರ್, ಮುಂಜಾನೆ ದಿನಚರಿ ಆರಂಭ ಆಗೋದು ಹೇಗೆ? ಎಷ್ಟು ಹೊತ್ತು ಭಗವಂತನಿಗೆ ಅಂತ ಟೈಮ್ ಕೊಡ್ತೀರಿ? ಮನೆ ದೇವ್ರು ಯಾವುದು ಅಂತ? ನನ್ನ ಮನೆದೇವರು ಕಾಲಭೈರವೇಶ್ವರ ಆದಿಚುಂಚನಗಿರಿ. ಬೆಳಗಿನ ಜಾವ 5 ಗಂಟೆಗೆ ಹೇಳ್ತೇನೆ. 1 ಗಂಟೆ ವ್ಯಾಯಾಮ ಮಾಡ್ತೇನೆ. 1.25 ಗಂಟೆ ವಾಕ್ ಮಾಡ್ತೀನಿ. 7:15 ಅಲ್ಲಿಗೆ ಮುಗ್ದೋಗುತ್ತೆ. 10-20 ನಿಮಿಷ ಪತ್ರಿಕಾ ನೋಡ್ತೀನಿ. ಆಮೇಲೆ ಮಾಮೂಲಿ ನನ್ನ ದಿನಚರಿ ಏನು ಅದ್ ಮಾಡ್ಕೊಂಡು ಸ್ನಾನಕ್ಕೆ ಹೋಗ್ತೀನಿ. ಓಕೆ ಸರ್, ನಮ್ಮ ಇಂಟರ್ವ್ಯೂನ ಸೆಗ್ಮೆಂಟ್ ಹೇಗಿರುತ್ತೆ ಅಂತಂದ್ರೆ, ನಿಮ್ಮ ಮನೆ ಮತ್ತು ಮನದ ಮಾತನ್ನ ಜನರವರೆಗೂ ತಲುಪಿಸುವಂತಹ ಒಂದು ಪ್ರಯತ್ನ ಇದು. ಸ್ಟಾರ್ಟ್ ಮಾಡೋಣ ಸರ್. 2018ರ ವಿಧಾನಸಭೆಯ ಫೋಟೋ ಇಂದ ಆರಂಭ ಮಾಡ್ತೀನಿ. ಲೈಕ್ ಹೇಗೆ ಸ್ಮರಿಸಿಕೊಳ್ತೀರಿ ಆ ಕ್ಷಣವನ್ನ ಅಂತ? ನೋಡಿ, ನಾನು ರಾಜಕಾರಣವನ್ನ ಪ್ರವೇಶ ಮಾಡಿ ಇಲ್ಲಿಗೆ 48 ವರ್ಷಗಳಾಯ್ತು. 1978ರಲ್ಲಿ ಜನತಾ ಪಕ್ಷ ಪ್ರಥಮ ಬಾರಿಗೆ ಕರ್ನಾಟಕದಲ್ಲಿ ದೇವೇಗೌಡರ ನೇತೃತ್ವದಲ್ಲಿ ವಿಧಾನಸಭೆ ಚುನಾವಣೆ ಎದುರಿಸಿದಂತ ಸಂದರ್ಭದಲ್ಲಿ ನಮ್ಮ ಜನತಾ ಪಕ್ಷದ ಅಭ್ಯರ್ಥಿ ಕಾಳ್ಮರಿಗೌಡರ ಪರವಾಗಿ ಬೆಂಬಲವನ್ನು ವ್ಯಕ್ತಪಡಿಸಿ ಅವರ ಗೆಲುವಿಗೆ ನಾವೆಲ್ಲರೂ ಹೋರಾಟವನ್ನು ಮಾಡಿ ಅವರನ್ನ ಶಾಸಕರಾಗಿ ಆಯ್ಕೆ ಮಾಡಿದ್ವು.
ಆದ್ರೆ ದುರಾದೃಷ್ಟವಶಾತ್ ಅವರು ಜನತಾ ಪಕ್ಷವನ್ನು ಬಿಟ್ಟು ಕಾಂಗ್ರೆಸ್ ಸೇರ್ಪಡೆ ಆದ್ರು. ಜನತಾ ಪಕ್ಷ ಮತ್ತು ಕ್ರಾಂತಿರಂಗ ಡಿ ದೇವರಾಜ ಅರಸು ಮಾಜಿ ಮುಖ್ಯಮಂತ್ರಿಗಳಾದ್ಮೇಲೆ ಅವರು ಪ್ರಾದೇಶಿಕ ಪಕ್ಷವನ್ನ ಕಟ್ಟಿ 83ರ ಚುನಾವಣೆಯಲ್ಲಿ ಜನತಾ ಪಕ್ಷದ ಜೊತೆ ಹೊಂದಾಣಿಕೆಯನ್ನ ಮಾಡಿಕೊಂಡು ಕ್ರಾಂತಿರಂಗ ಜನತಾ ಪಕ್ಷದ ಹೊಂದಾಣಿಕೆ ಅಭ್ಯರ್ಥಿ ದೊಡ್ಡಬಳ್ಳಾರಣ ಸಿ ರಾಮರಾಜ ಅರಸ್ ಅವರು ಆಯ್ಕೆಯಾದರು. ಯಾಕೆಂದ್ರೆ ಕಾಳ್ಮರಿಗೌಡರು ಕಾಂಗ್ರೆಸ್ ಹೋದ್ಮೇಲೆ ಜನತಾ ಪಕ್ಷಕ್ಕೆ ಸೂಕ್ತವಾದ ಅಭ್ಯರ್ಥಿ ದೊರೆಯಲಿಲ್ಲ. ಆದ್ರಿಂದ ಸಿ ರಾಮರಾಜ ಅರಸ್ನವರು 83ರಲ್ಲಿ ಅಲ್ಪ ಮತಗಳಿಂದ ಪರಾಭವಗೊಂಡು ಒಬ್ಬ ರೈತ, ನಾನು ಈ ಚುನಾವಣೆಗಳನ್ನ ಎದುರಿಸಲಿಕ್ಕೆ ಆರ್ಥಿಕ ಕೊರತೆ ಜಾಸ್ತಿ ಇದೆ, ನನಗೆ ಕಷ್ಟ ಆಗ್ತದೆ ಅಂತಕ್ಕಂಥ ಮನದಾಳದ ಮಾತನ್ನ 85ರ ಚುನಾವಣೆಯಲ್ಲಿ ಅವ್ರ ಮನೆಗೆ ಸಭೆ ಕರೆದು ಮಾತನಾಡ್ಬಿಟ್ರು. ಅಲ್ಲಿ ಎಲ್ಲೋ ಒಂದ್ ಕಡೆ ವರಿಷ್ಠರಿಗೆ ಆ ವಿಚಾರ ತಲುಪಿ ಕಾಳ್ಮರಿಗೌಡರು ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದಾರೆ, ಅವ್ರ ವಿರುದ್ಧವಾಗಿ ನಮ್ಮಲ್ಲಿ ಸಮರ್ಥನೀಯವಾದಂತಹ ಅಭ್ಯರ್ಥಿಯನ್ನು ಹಾಕಬೇಕು ಅಂತಕ್ಕಂಥ ಭಾವನೆಯಿಂದ ತಾಲೂಕ್ ಬೋರ್ಡ್ ಅಧ್ಯಕ್ಷರಾಗಿದ್ದಂತ ಕೆ ವೆಂಕಟೇಶ್ ಅವ್ರನ್ನ 85ರಲ್ಲಿ ಅಭ್ಯರ್ಥಿಯಾಗಿ ಆಯ್ಕೆ ಮಾಡಿದ್ರು. ಆಯ್ಕೆ ಆದ್ಮೇಲೆ ಅವರು ವಿಧಾನಸಭಾ ಸದಸ್ಯರಾಗಿ ಆಯ್ಕೆಯಾದ್ರು 10,000 ಮತಗಳ ಅಂತರದಿಂದ. ಹಾಗೆ ಅವ್ರ ಜೊತೆ ನಾವು ಸೇರ್ಕೊಂಡು 83ರಲ್ಲೇ ನಾನು ಪುರಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದೆ. ಆ ಸ್ಪರ್ಧೆಯಲ್ಲಿ ಕೇವಲ 10 ಮತಗಳ ಅಂತರದಿಂದ ಪರಾಭವಗೊಂಡಿದ್ದೆ. 30 ವರ್ಷ ಸುದೀರ್ಘವಾಗಿ ಈ ಒಂದು ನಗರವನ್ನು ಆಡಳಿತ ಮಾಡಿದಂತ ಮಾಜಿ ಅಧ್ಯಕ್ಷರ ವಿರುದ್ಧವಾಗಿ. ಸೋಲಿನ ನಂತರ ಪಕ್ಷವನ್ನ ಸಂಘಟನೆ ಮಾಡೋದು, ವೆಂಕಟೇಶ್ ಅವರ ಸಹಕಾರವನ್ನ ಪಡ್ಕೊಂಡು ಪ್ರಿಯಾಪಟ್ಟಣದಲ್ಲಿ JDS ಬಾವುಟ ಕಟ್ಟತಕ್ಕಂತ ಒಬ್ಬ ಕಾರ್ಯಕರ್ತ ಇರ್ಲಿಲ್ಲ. ಕಾಂಗ್ರೆಸ್ ಮನಾಪಲಿ, ಅವ್ರ ವಿರುದ್ಧವಾಗಿ ಕಾಂಗ್ರೆಸ್ ಬಾವುಟಕ್ಕಿಂತ ಬೇರೆ ಬಾವುಟವನ್ನ ಕಟ್ಟತಕ್ಕಂತ ಒಬ್ಬ ಕಾರ್ಯಕರ್ತನೂ ಇರಲಿಲ್ಲ. ಆದ್ರಿಂದ ಆ ಜವಾಬ್ದಾರಿಯನ್ನ ನಾನು ವಹಿಸ್ಕೊಂಡೆ. ವೆಂಕಟೇಶ್ ಅವರು ಅದಕ್ಕೆ ಪೂರಕವಾಗಿ ಸಂಪೂರ್ಣ ಸಹಕಾರವನ್ನ ಕೊಟ್ರು. 89ರಲ್ಲಿ ಮತ್ತೆ ಚುನಾವಣೆ ಬಂದಾಗ ಮಂಡಲ ಪಂಚಾಯಿತಿಯಾಗಿ ಪರಿವರ್ತನೆ ಆಗಿತ್ತು. ಆ ಮಂಡಲ ಪಂಚಾಯಿತಿಲಿ ಚುನಾವಣೆಯಲ್ಲಿ ಗೆದ್ದು ನಾವು. ಕಾಂಗ್ರೆಸ್ನವ್ರು 11, ನಾವು 10. ಸಮಬಲದ ಒಂದು ಆಡಳಿತದಲ್ಲಿ ನಾವು ಬೇರೆಯವ್ರನ್ನ ಪಕ್ಷಾಂತರ ಮಾಡಿಕೊಂಡು ಈ ಒಂದು ಪಟ್ಟಣದ ಆಡಳಿತ ನಾವು ಹಿಡಿಬೇಕು ಅಂತಕ್ಕಂಥ ಅವಕಾಶವನ್ನ ಮಾಡ್ಲಿಲ್ಲ. ನಾವು ವಿರೋಧ ಪಕ್ಷದಿಂದ ಹೋರಾಟ ಮಾಡಿ ರಾಜಕೀಯದ ಅನುಭವಗಳನ್ನ ಪಡ್ಕೊಳ್ಳೋಣ ಅಂತಕ್ಕಂಥ ಉದ್ದೇಶದಿಂದ ಕಾಂಗ್ರೆಸ್ನವ್ರಿಗೆ ಆ ಒಂದು ಸ್ಥಾನವನ್ನ ಮತ್ತೆ 11 ಸ್ಥಾನ ಇರ್ತಕ್ಕಂಥವ್ರಿಗೆ ಬಿಟ್ಕೊಟ್ಟು ನಾನು ವಿರೋಧ ಪಕ್ಷದ ನಾಯಕನಾಗಿ ಆಯ್ಕೆಯಾದೆ. ವಿರೋಧ ಪಕ್ಷದ ನಾಯಕನಾಗಿ ಸತತವಾಗಿ 5 ವರ್ಷಗಳ ಕಾಲ ಪೂರ್ಣ ಅವರ ಭ್ರಷ್ಟಾಚಾರಕ್ಕಿಂತ ಅವರ ಸ್ವಜನ ಹಿತಾಸಕ್ತಿಯ ಆಡಳಿತವನ್ನ ವಿರೋಧಿಸಿ ಹೋರಾಟ ಮಾಡಿದೆ. ಹೋರಾಟ ಮಾಡಿದ ಫಲ 96ರಲ್ಲಿ ಮತ್ತೆ ಪಟ್ಟಣ ಪಂಚಾಯಿತಿಯಾಗಿ ಪರಿವರ್ತನೆ ಆಯಿತು. ಪಟ್ಟಣ ಪಂಚಾಯಿತಿ ಆಯ್ಕೆಯಾಗಿ 9 ಜನ ನಮ್ಮ ಪಾರ್ಟಿಯ ಅಭ್ಯರ್ಥಿಗಳ ಆಯ್ಕೆಯಾದರು. ನಾನು ಅಲ್ಲಿ ಅಧ್ಯಕ್ಷನಾಗಿ ಆಯ್ಕೆ ಆಗ್ಲಿಕ್ಕೆ ಕೆ ವೆಂಕಟೇಶ್ ಅವರು ನನಗೆ ಸಂಪೂರ್ಣ ಬೆಂಬಲವನ್ನ ಕೊಟ್ಟರು. ಈಗಿನ ಹಾಲಿ ಪಶುಸಂಗೋಪನಾ ಸಚಿವರು ಮತ್ತು ರೇಷ್ಮೆ ಇಲಾಖೆ ಸಚಿವರು. ಅಲ್ಲಿ 30 ತಿಂಗಳು ಸಮರ್ಪಕವಾಗಿ ಈ ಟೌನ್ ಆಗಿರ್ಲಿಲ್ಲ, ಒಂದು ಗ್ರಾಮಾಂತರ ಹಳ್ಳಿಗಿಂತ ಕಡೆಯಾಗಿ ಅಭಿವೃದ್ಧಿಯನ್ನ ಕಂಡಿರ್ಲಿಲ್ಲ. ಆ ಅಭಿವೃದ್ಧಿನಲ್ಲಿ ಎಲ್ಲಾ ಸದಸ್ಯರುಗಳ ಸಹಕಾರದಿಂದ ಸಂಪೂರ್ಣವಾಗಿ ಉತ್ತಮ ಆಡಳಿತವನ್ನ ಕೊಡೋದ್ರ ಜೊತೆಗೆ ಜನರ ಪ್ರೀತಿ ವಿಶ್ವಾಸವನ್ನ ಗಳಿಸಲಿಕ್ಕೆ ಪ್ರಯತ್ನ ಮಾಡಿದೆ. ಜೊತೆಗೆ 30 ತಿಂಗಳಾದ ನಂತರ ಬೇರೆಯವ್ರನ್ನ ಈ ಒಂದು ಮೀಸಲಾತಿ ಆಧಾರದ ಮೇಲೆ ಕಪ್ರೆಯ ಅಂತಕರನ್ನು ಅಧ್ಯಕ್ಷರು ಮಾಡಿ ನಾನೇ ಸ್ಥಾಯಿ ಸಮಿತಿ ಅಧ್ಯಕ್ಷನಾಗಿ 5 ವರ್ಷ ಪೂರ್ಣ ಮಾಡಿದೆ. ಆದ್ರೆ ಜನರಲ್ಲಿ ಒಂದು ರೀತಿ ಆಕ್ರೋಶ ಏನಪ್ಪಾ ಅಂದ್ರೆ, ಶ್ರೀಸಾಮಾನ್ಯರಲ್ಲಿ ಒಬ್ಬ ಕಡುಬಡ ರೈತನ ಮಗನಾಗಿ ಅಂತ ಅತಿ ಅಗರ್ಭ ಶ್ರೀಮಂತರನ್ನ ಸೋಲಿಸಿ ಅಧಿಕಾರದ ಚುಕ್ಕಾಣಿ ಹಿಡಿದ್ರಲ್ಲ, ಇವ್ರಿಗೆ ಹೇಗೆ ಎಲ್ಲಿ ಏನಾಯ್ತು ಅಂತಕ್ಕಂಥ ಅಸೂಯೆ ಪ್ರಾರಂಭ ಆಗಿ 2000 ಚುನಾವಣೆ ಮತ್ತೆ ಪಟ್ಟಣ ಪಂಚಾಯತಿ ಚುನಾವಣೆಯಲ್ಲಿ ನಮ್ಮವರು 4 ಜನ ಮಾತ್ರ ಗೆದ್ವು, ಅವ್ರು 9 ಜನ ಗೆದ್ವು. ಅವ್ರಿಗೆ ಮತ್ತೆ ಕಾಂಗ್ರೆಸ್ ಆಡಳಿತ ಹೋಯ್ತು. ಆದ್ರೂ ಅವರ ಆಡಳಿತದಲ್ಲಿ ಸಮರ್ಪಕವಾದಂತ ಆಡಳಿತವನ್ನ ಮತ್ತೆ ಕೊಡದೇ ಇರೋ ಕಾರಣ ಮತ್ತೆ ಬಂದಂತ ಪಟ್ಟಣ ಪಂಚಾಯತಿ ಚುನಾವಣೆಯಲ್ಲಿ ನನ್ನ ನಾಯಕತ್ವದಲ್ಲಿ ಚುನಾವಣೆ ಎದುರಿಸಿದಾಗ ನಮ್ಮವರು 9 ಜನ ಮತ್ತೆ ಆಯ್ಕೆ ಆದ್ರು, ಅವರು ವಿರೋಧ ಪಕ್ಷದಲ್ಲಿ ಕೂತರು. ಆಗ ತಿಮ್ನಾಯಕ ಅಂತಕ್ಕಂಥವ್ರು ಅಧ್ಯಕ್ಷರು ಮಾಡೋದ್ರ ಜೊತೆಗೆ 1985ರಿಂದ ಪ್ರಿಯಾಪಟ್ಟಣ
ಜನತಾ ಪಕ್ಷದ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸವನ್ನು ನಿರ್ವಹಿಸಿ 96ರಲ್ಲಿ ಮಹಾಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿ ಪಕ್ಷದ ಸಂಘಟನೆಗೆ ಹೆಚ್ಚು ಒತ್ತನ್ನು ಕೊಟ್ಟರು. 2004ರವರೆಗೂ ಮಹಾಪ್ರಧಾನ ಕಾರ್ಯದರ್ಶಿಯಾಗಿ ನಾನು ಈ ತಾಲೂಕಿನ ಪಕ್ಷದ ಜವಾಬ್ದಾರಿಯನ್ನು ನಿರ್ವಹಿಸಿ ಎಲ್ಲಾ ಚುನಾವಣೆಗಳಿಗೂ ಮುಂಚೂಣಿನಲ್ಲಿ ಕೆಲಸ ಮಾಡ್ತಾ ಇದ್ದೆ. ಆದ್ರೆ ವೆಂಕಟೇಶ್ ಅವ್ರಿಗೆ ನನ್ನ ಬಗ್ಗೆ ಅದೇನು ಅಸೂಯೆ ಬಂತೋ, ಬೇರೆಯವ್ರು ಏನ್ ಚಾಡಿ ಹೇಳಿದ್ರು, 2004ರ ಚುನಾವಣೆಯಲ್ಲಿ ನನ್ನ ಕೈ ಬಿಟ್ಟು ಚುನಾವಣೆಗೆ ಹೋದ್ರು. ನಾನು ನಾಮಪತ್ರ ಸಲ್ಲಿಸೋವರೆಗೂ ಅವ್ರ ಜೊತೆ ಇದ್ದೆ. ಅವ್ರು ಯಾಕೋ ನನ್ನ ಮೇಲೆ ಮಲ್ತಾಯಿ ಧೋರಣೆ ತೋರಿಸಿದ್ರು. ನಾನು ಸ್ವಾಭಿಮಾನಿ, ಬಡತನದಲ್ಲಿ ಇದ್ರೂ ಸ್ವಾಭಿಮಾನಿ. ಆ ಸ್ವಾಭಿಮಾನಕ್ಕೆ ಧಕ್ಕೆ ಬಾರದಾಗೆ ಪಕ್ಷವನ್ನ 1 ವರ್ಷಗಳ ಕಾಲ ತ್ಯಜಿಸಿದೆ. ಒಂದೇ ವರ್ಷ. 2005ರಲ್ಲಿ ಅವರು ಸಿದ್ದರಾಮಯ್ಯನ ಜೊತೆ ಹೋಗಕ್ಕೆ ಹೊರಟರು. ನಾನು ಹೋಗ್ಲಿಲ್ಲ. ಮತ್ತೆ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಜನತಾ ಪಕ್ಷದ ಅಧ್ಯಕ್ಷನಾಗಿ ಈ ತಾಲೂಕು ಆಯ್ಕೆಯಾದ 2005ರಲ್ಲಿ. ಆಯ್ಕೆಯಾದ ನಂತರ ಪಕ್ಷದ ಜವಾಬ್ದಾರಿಯನ್ನು ಪೂರ್ಣ ವಹಿಸ್ಕೊಂಡು 2008ರಲ್ಲಿ ವಿಧಾನಸಭಾ ಚುನಾವಣೆಗೆ ನನಗೆ ಅವಕಾಶವನ್ನ ದೇವೇಗೌಡರು ಕೊಟ್ರು, ಕುಮಾರಸ್ವಾಮಿ ದೇವೇಗೌಡರು. ಆದ್ರೆ ಅಭ್ಯರ್ಥಿಯನ್ನ ಆಯ್ಕೆ ಮಾಡೋದ್ರಲ್ಲಿ ಗೊಂದಲವಾದ್ರಿಂದ ಸ್ವಲ್ಪ ನಿಧಾನಗತಿಯಲ್ಲಿ ಅಭ್ಯರ್ಥಿನ ಘೋಷಣೆ ಮಾಡೋದು. ನಾಮಪತ್ರ ನಾಳೆ ಸಲ್ಲಿಸುವಾಗಿದೆ, ಆ ಸಂದರ್ಭದಲ್ಲಿ ಘೋಷಣೆ ಮಾಡೋದು. ಅವಾಗ ಬಹಳ ನಿಧಾನಗತಿಯ ಚುನಾವಣೆ. ಅಂದ್ರೆ ನಾನು ಸ್ಪಿರಿಟ್ ಅಲ್ಲಿ ನಾನೇ ಅಭ್ಯರ್ಥಿ ಅಂತಕ್ಕಂತ ಮಾತನ್ನ ಹೇಳಲಿಕ್ಕೂ ಮತದಾರರಲ್ಲಿ ಆಗ್ತಿರ್ಲಿಲ್ಲ. ಪಕ್ಷ ಘೋಷಣೆನೂ ಮಾಡಿರ್ಲಿಲ್ಲ. ಚುನಾವಣೆಗೆ ಸ್ಪರ್ಧೆ ಮಾಡಿದೆ. ಎಲ್ಲಾ ಕಾರ್ಯಕರ್ತರು, ಮುಖಂಡರು ನನಗೆ ಸಂಪೂರ್ಣ ಬೆಂಬಲವನ್ನ ಕೊಟ್ರು. ಆದ್ರೂ 444 ಮತಗಳ ಅಂತರದಿಂದ ಪರಾಭವಗೊಂಡೆ 2008ರಲ್ಲಿ. ಸೋತೆ ಅಂತಕ್ಕಂಥ ಮನೋಭಾವನೆಯಿಂದ ಕೈ ಕಟ್ಟಿ ಕೂರ್ಲಿಲ್ಲ. ದೇವೇಗೌಡರು, ಕುಮಾರಸ್ವಾಮಿ ಅವರ ಆಶೀರ್ವಾದದಿಂದ 2013ರಲ್ಲಿ ಮತ್ತೆ ವಿಧಾನಸಭೆ ಚುನಾವಣೆಗೆ ಸ್ಪರ್ಧೆ ಮಾಡಿದೆ. ನಾನು ಗೆಲ್ಲಲೇಬೇಕಿತ್ತು. ರಾಷ್ಟ್ರೀಯ ಪಕ್ಷದ ಬಿಜೆಪಿಯ ಒಬ್ಬ ಅಭ್ಯರ್ಥಿಗಳು ಅಕಾಲ ಮರಣಕ್ಕೆ, ಅಂದ್ರೆ ಚುನಾವಣೆ 2 ದಿನ ಇದೆ ಅನ್ನೋ ಹಾಗೆ ಮರಣ ಹೊಂದಿದ್ರು. ಆ ಮರಣ ನಂತರ ಚುನಾವಣೆ ಮುಂದಕ್ಕೆ ಹೋಯ್ತು. 1,000 ಮತಗಳ ಅಂತರದಿಂದ ಪರಾಭವ. ಎಷ್ಟು ನೋವನ್ನು ಅನುಭವಿಸಿದೀನಿ ಅನ್ನೋದ್ರ ಬಗ್ಗೆ ಸುಮ್ಗೆ ಮಾಹಿತಿ ಕೊಡ್ತಾ ಇರೋದು ನಿಮ್ಗೆ. ಮತ್ತೆ ಪಕ್ಷವನ್ನ ಸಂಘಟನೆ ಮಾಡಿ ಮನೆ ಸೇರಿದೆ. ಏನಾದ್ರು ಮಾಡಿ ಇಲ್ಲಿ ಏನು ಜೆಡಿಎಸ್ ಪಕ್ಷ ಅವಾಗ ಅಸ್ತಿತ್ವಕ್ಕೆ ಬಂದಿತ್ತು. ಜೆಡಿಎಸ್ ಪಕ್ಷವನ್ನ ಉಳಿಸ್ಕೋಬೇಕು ಅಂತಕ್ಕಂಥ ಭಾವನೆಯಿಂದ 18ರಲ್ಲಿ ಮತ್ತೆ ಸ್ಪರ್ಧೆ ಮಾಡಿದೆ. ಆ ಸ್ಪರ್ಧೆಯಲ್ಲಿ 7,777 ಮತಗಳ ಅಂತರದಿಂದ ಜಯ ಗಳಿಸಿದೆ. ಆ ಜಯ ಗಳಿಸಿದಂತ ಸಂದರ್ಭದಲ್ಲಿ ಮೊದಲನೇ ವರ್ಷ ಅತಿವೃಷ್ಟಿ ಮಳೆ, ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ರು. ಕಾಂಗ್ರೆಸ್ನವ್ರ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಆ 1 ವರ್ಷ ನಾವೇನು ಅಭಿವೃದ್ಧಿ ಮಾಡ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ಜನ ಏನ್ ನಿರೀಕ್ಷೆ ಇಟ್ಟಿದ್ರು ಆ ನಿರೀಕ್ಷೆಗೆ ಅನುಗುಣವಾಗಿ ಅಭಿವೃದ್ಧಿ ಕೆಲಸ ಮಾಡ್ಲಿಕ್ಕೆ ಆಗ್ಲಿಲ್ಲ. ಕುಮಾರಸ್ವಾಮಿ ಅವರು ಒಂದು ನೂತನ ಕೊಡಗನ್ನ ನಿರ್ಮಾಣ ಮಾಡೋದ್ರ ಬಗ್ಗೆ ಹೆಚ್ಚು ಕಾಳಜಿಯನ್ನು ವಹಿಸಿದ್ರು. ಉತ್ತರ ಕರ್ನಾಟಕದಲ್ಲಿ ಆಗಿದ್ದಂತಹ ಅನಾಹುತಗಳಿಗೆ ಸಂಪೂರ್ಣ ಧೈರ್ಯದಿಂದ ಅಲ್ಲಿಯ ಅಭಿವೃದ್ಧಿ ಕೆಲಸಕ್ಕೆ ಹೆಚ್ಚಿಗೆ ಒತ್ತು ಕೊಟ್ಟರು. ಜನಕ್ಕೆ ಅನಾನುಕೂಲ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಕುಮಾರಸ್ವಾಮಿ ಅವ್ರನ್ನ ಕಾಂಗ್ರೆಸ್ನವರು ಪಿತೂರಿ ಮಾಡಿ ಇದ್ದಂತ ಶಾಸಕರುಗಳನ್ನ ಪಕ್ಷಾಂತರ ಮಾಡಿ ಕುಮಾರಸ್ವಾಮಿ ಅವ್ರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಿ ಅವತ್ತು ಕುಮಾರಸ್ವಾಮಿ ಅವರು ಕೇವಲ 1 ವರ್ಷ 2 ತಿಂಗಳು ಅಧಿಕಾರ ಮಾಡಿದ್ರು ಸಹ ನಮ್ಮ ಅವಧಿನಲ್ಲಿ ಅವರು ಕೊಟ್ಟಂತ ಘೋಷಣೆಗಳಿಗೆಲ್ಲಕ್ಕೂ ಒಂದು ಆಡಳಿತವನ್ನ, ಉತ್ತಮವಾದಂತ ಆಡಳಿತವನ್ನ ಮಾಡಿದ್ರು. ರೈತರ ಸಾಲ ಮಾಡ್ತಕ್ಕಂಥದ್ದು, ಸಹಕಾರ ಸಂಘಗಳಿಗೆ 1 ಲಕ್ಷ ರೂಪಾಯಿ ಹಣ ಸಾಲ ಪಡೆದಂತ ರೈತರು, ವಾಣಿಜ್ಯ ಬ್ಯಾಂಕ್ಗಳಿಂದ 2 ಲಕ್ಷ ಸಾಲ ಪಡೆದಿದ್ದಂತ ರೈತರ ಸಂಪೂರ್ಣ ಮನ್ನಾ ಮಾಡೋದ್ರ ಜೊತೆಗೆ ಆ 25,000 ಕೋಟಿ ಹಣವನ್ನ ಮಂಜೂರಾತಿ ಮಾಡಿ ಧೀಮಂತ ಮುಖ್ಯಮಂತ್ರಿ ಇವರು ನಿಜವಾಗ್ಲೂ ರೈತರ ಪರವಾಗಿ, ಬಡವರ ಪರವಾಗಿ, ಕೃಷಿ ಕಾರ್ಮಿಕರ ಪರವಾಗಿ ಇದ್ದಾರೆ ಅಂತಕ್ಕಂಥದ್ದನ್ನ ತೋರಿಸ್ಕೊಂಡ್ರು. ಬಟ್ ಆದ್ರೆ ಅವರು 2006ರಲ್ಲಿ ಪ್ರಥಮ ಬಾರಿಗೆ ಬಿಜೆಪಿಯವ್ರ ಜೊತೆ ಹೋಗಿ ಮೈತ್ರಿಯನ್ನ ಮಾಡಿಕೊಂಡು ಮುಖ್ಯಮಂತ್ರಿಗಳಾಗಿದ್ದಾಗ ಕೊಟ್ಟ ಆಡಳಿತವನ್ನ ಕಾಂಗ್ರೆಸ್ನವ್ರ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಮುಖ್ಯಮಂತ್ರಿ ಆದಾಗ ಆ ಆಡಳಿತವನ್ನ ಉತ್ತಮವಾಗಿ ಮಾಡ್ಲಿಕ್ಕೆ ಆಗ್ಲಿಲ್ಲ. ಇವತ್ತೇನಾದ್ರೂ ಕುಮಾರಸ್ವಾಮಿ ಅವ್ರ ಹೆಸರಿದೆ ರಾಜ್ಯದಲ್ಲಿ ಅಂತ ಹೇಳಿದ್ರೆ 2006ರಿಂದ 2008-7ರವರೆಗೆ ಏನು 20 ತಿಂಗಳು ಮುಖ್ಯಮಂತ್ರಿಗಳಾಗಿ ಆಡಳಿತವನ್ನ ಕೊಟ್ಟರು. ಅವರ ಆಡಳಿತ ರಾಜ್ಯದಲ್ಲಿ ಗ್ರಾಮಾಂತರ ಪ್ರದೇಶದ ಅಭಿವೃದ್ಧಿಗೆ, ರೈತರ ಪರವಾದಂತ ಆಡಳಿತ ಮತ್ತು ಏನೇನು ಕೆಲವು ದುಷ್ಟ ಚಟಗಳಿಗೆ ಬಲಿಯಾಗಿದ್ರು ನಮ್ಮ ಸಾರ್ವಜನಿಕರು, ರೈತರು, ಆ ಸಾರಾಯಿ ಮನ್ನಾ
ನಿಷೇಧ ಮಾಡಬಹುದಾಗಿರ್ಬೋದು, ಅಥವಾ ಮಕ್ಕಳಿಗೆ ಹಳ್ಳಿಯಿಂದ ಹಳ್ಳಿಗೆ ಹೋಗಿ ಶಾಲೆಗೆ ವಿದ್ಯಾಭ್ಯಾಸವನ್ನ ಕಲೀಲಿಕ್ಕೆ ಸೈಕಲ್ ವಿತರಣೆ ಮಾಡೋದಂತ ಹೆಸರು ಮಾದರಿ ಘೋಷಣೆಯನ್ನ ಮಾಡಿದ್ರು. ಇನ್ನು ಹಲವಾರು ಸಮಾಜಮುಖಿಯ ಕಾರ್ಯಕ್ರಮಗಳನ್ನ ಮಾಡೋದ್ರ ಮುಖಾಂತರ ಗ್ರಾಮಾಂತರ ಪ್ರದೇಶದಲ್ಲಿ ಹಳ್ಳಿಗಳಲ್ಲಿ ಕಡು ಬಡವರ ಮನೆಯಲ್ಲಿ ವಾಸ ಮಾಡಿ ಆ ಹಳ್ಳಿಯ ಸಮಸ್ಯೆಗಳನ್ನ ಅರಿತು ಒಂದು ರಾಜ್ಯದ ಮುಖ್ಯಮಂತ್ರಿ ಏನಾದ್ರೂ ಈ ದೇಶದಲ್ಲಿ ಗ್ರಾಮಾಂತರ ಪ್ರದೇಶದಲ್ಲಿ ರಾತ್ರಿ ಕಳೆದು ವಾಸ್ತವ ಹೂಡಿ ಆ ಹಳ್ಳಿಯ ಸಮಸ್ಯೆಗಳಿಗೆ ಪರಿಹಾರವನ್ನ ಕೊಡ್ತಕ್ಕಂಥ ಒಬ್ಬ ಧೀಮಂತ ಮುಖ್ಯಮಂತ್ರಿ ಇದ್ರು ಅಂತ ಹೇಳಿದ್ರೆ ಇದಾರೆ ಅಂತ ಹೇಳಿದ್ರೆ ಇವತ್ತಿಗೂ ಕುಮಾರಸ್ವಾಮಿ ಇವರು ಅಂತಕ್ಕಂಥದ್ದನ್ನ ಎಲ್ಲರೂ ಮಾತಾಡ್ತಕ್ಕಂಥದ್ದು. ಅವರು ಮುಖ್ಯಮಂತ್ರಿಯಾಗಿ ಕೆಳಗಡೆ ಇಳಿದ್ಮೇಲೆ ಬೇರೆ ಯಾವ ಮುಖ್ಯಮಂತ್ರಿಯೂ ಗ್ರಾಮಾಂತರ ಪ್ರದೇಶದಲ್ಲಿ ಹಳ್ಳಿಯ ವಾಸ್ತವ್ಯವನ್ನ ಮಾಡ್ಲಿಲ್ಲ ಇವತ್ತುವರೆಗೂ ಅವ್ರೇನು 20 ತಿಂಗಳ ಅವಧಿನಲ್ಲಿ ಗ್ರಾಮಾಂತರ ಪ್ರದೇಶದ ಗ್ರಾಮಗಳ ವಾಸ್ತವ್ಯವನ್ನ ಹೋದ್ರು, ಇವತ್ತುವರೆಗೂ ಮಾಡಿಲ್ಲ. ಆದ್ರಿಂದ ಅವ್ರ ಹೆಸರು ಬಹುಶಃ ಅವರ ಆಡಳಿತ 2006ರಿಂದ 20 ತಿಂಗಳು ಕೊಟ್ಟಂತ ಆಡಳಿತ ಇವತ್ತುವರೆಗೂ ಜನ ನೆನೆಸ್ಕೊಳ್ತಾರೆ. ಆದರೆ ಎಲ್ಲೋ ಒಂದ್ ಕಡೆ ಅಪಪ್ರಚಾರ, ಲಿಂಗಾಯತ ಸಮಾಜದ ಯಡಿಯೂರಪ್ಪನವ್ರಿಗೆ ಅಧಿಕಾರ ಕೊಡ್ಲಿಲ್ಲ ಅಂತಕ್ಕಂಥ ಆಪಾದನೆ ಇವತ್ತುವರೆಗೂ ಕುಮಾರಸ್ವಾಮಿ ಅವ್ರನ್ನ ಕಾಡ್ತಾ ಇದೆ. ಬಟ್ ಅವರಲ್ಲಿ ಅವರೆಲ್ಲ ಒಳಜಗಳ ಇದ್ದದನ್ನ ಯಾರು ಮನವರಿಕೆ ಮಾಡ್ಕೊಳ್ಳಿಲ್ಲ. ಕುಮಾರಸ್ವಾಮಿ ಅವರೊಬ್ಬರನ್ನ ಬಲಿಪಶು ಮಾಡಿದ್ರು. ಅಂಥ ಪುಣ್ಯಾತ್ಮ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಮುಂದುವರೆದಿದ್ದೇ ಆಗಿದ್ರೆ ಈ ರಾಜ್ಯ ರಾಮರಾಜ್ಯ ಆಗ್ತಿತ್ತು ಅಂತಕ್ಕಂಥದ್ದು ನನ್ನ ಭಾವನೆ. ಯಾಕೆ ಅಂತ ಹೇಳಿದ್ರೆ ಅವತ್ತು ನಡೆದಂತ ಆ ಘಟನೆಗಳಿಗೆಲ್ಲ ನಾವು ಸಾಕ್ಷೀಭೂತರಾಗಿದ್ದೀವಿ. ಹೇಗೆ ಸರ್ಕಾರ ಹೋಯ್ತು, ಯಾವ ಉದ್ದೇಶಕ್ಕೆ ಸರ್ಕಾರವನ್ನು ತೆಗೆದ್ರು, ಯಾವ ಉದ್ದೇಶಕ್ಕೆ ಯಡಿಯೂರಪ್ಪನವ್ರನ್ನ ಮುಖ್ಯಮಂತ್ರಿ ಮಾಡ್ಬೇಕು ಅಂತಕ್ಕಂಥ ನಿರ್ಧಾರವನ್ನ ಕೈಗೊಂಡಿದ್ದಂತ ಕುಮಾರಸ್ವಾಮಿಯವರ ಆಸೆಗೆ ಭಂಗ ತಂದ್ರು, ಎಲ್ಲೂ ನಮ್ಮ ಮನಸ್ಸಲ್ಲಿದೆ. ಆದ್ರೆ ಇವತ್ತುವರೆಗೂ ಕುಮಾರಸ್ವಾಮಿ ಅವ್ರ ಬಗ್ಗೆ ನಮಗೆ ಆ ನಾಯಕತ್ವಕ್ಕೆ ಸಂಪೂರ್ಣ ಬೆಂಬಲವನ್ನ ಕೊಡೋದ್ರ ಮುಖಾಂತರ ಅವರು 7 ಬೀಳುಗಳನ್ನ ಕಾಣ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ರಾಜ್ಯದಲ್ಲಿ ನಾವು ಕ್ಷೇತ್ರದಲ್ಲಿ ತಾಲೂಕಿನಲ್ಲಿ ಸೋಲು ಗೆಲುವುಗಳ ಮುಖಾಂತರ ಅವ್ರ ಜೊತೆ ಅವ್ರ ನಾಯಕತ್ವ ಬೆಂಬಲವನ್ನು ಕೊಟ್ಕೊಂಡು ಬರ್ತಾ ಇದೀವಿ. 23 ಚುನಾವಣೆ 2018 ನಡೆದಂತ ಮತ್ತೆ ಅತಿವೃಷ್ಟಿ ಮಳೆ ನಂತರ 2 ವರ್ಷ ಕೊರೋನಾ. ಆ ಕೊರೋನಾದಲ್ಲಿ ನಾವು ಯಾವುದೇ ಅಭಿವೃದ್ಧಿ ಕೆಲಸವನ್ನ ಮಾಡ್ಲಿಕ್ಕಾಗಲಿಲ್ಲ. ಜನರ ಜೀವ ಉಳಿಸೋದೇ ಒಂದು ದೊಡ್ಡ ಸಾಧನೆ ಆಗಿತ್ತು. ಅದನ್ನ ಬೇರೆ ಬೇರೆ ರೀತಿಯಲ್ಲಿ ರಾಜಕಾರಣಿಗಳು ಬಿಂಬಿಸಿದ್ರು, ಸಾರ್ವಜನಿಕರವಾಗಿ ಬಿಂಬಿಸಿದ್ರು. ಆದ್ರೆ ಜನಜಾಗೃತಿಯನ್ನ ಮೂಡಿಸೋದ್ರ ಜೊತೆಗೆ ಆ ಒಂದು ಕೊರೋನಾ ಆ ಸೋಂಕನ್ನ ಹೊಡೆದೋಡಿಸ್ಲಿಕ್ಕೆ ಸರ್ಕಾರ ಏನೆಲ್ಲ ಖರ್ಚು ವೆಚ್ಚಗಳನ್ನ ಮಾಡ್ತು, ಅಭಿವೃದ್ಧಿ ಕೆಲಸವನ್ನ ಕೈ ಬಿಟ್ಟು ಜನರ ಪ್ರಾಣ ಉಳಿಸ್ಲಿಕ್ಕೆ ಪ್ರಯತ್ನ ಪಡ್ತು, ಅದು ಶ್ಲಾಘನೀಯವಾದಂತಹದ್ದು. ಆ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಸ್ಥಾನದ ಕೆಳಗಡೆ ಇಳಿದಿದ್ದು. ಏನಪ್ಪಾ ಅಂತ ಹೇಳಿದ್ರೆ ಕಾಂಗ್ರೆಸ್ನವರ ಪಿತೂರಿಯಿಂದ ಹಲವಾರು 17-18 ಜನ ಶಾಸಕರನ್ನ ಪಕ್ಷಾಂತರ ಮಾಡಿ ಬಿಜೆಪಿಗೆ ಬೆಂಬಲ ಕೊಡಿಸೋದ್ರ ಮುಖಾಂತರ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆದ್ರು. ಆದ್ರೆ ಅವ್ರು 5 ವರ್ಷ ಪೂರೈಸಲೇ ಇಲ್ಲ. ಬಸವರಾಜ ಬೊಮ್ಮಾಯಿ ಅವ್ರನ್ನ ಮುಖ್ಯಮಂತ್ರಿಯಾಗಿ ಆಯ್ಕೆ ಮಾಡಿದ್ರು. ಅವ್ರ ಅವಧಿನಲ್ಲಿ ನಾನು ಎಲ್ಲಾ ಸಚಿವರನ್ನ ಮತ್ತೆ ಅಧಿಕಾರಿಗಳನ್ನ ವಿಶ್ವಾಸಕ್ಕೆ ಪಡೆದು ಅವರುಗಳ ಸಹಕಾರದಿಂದ ಹೆಚ್ಚು ಅನುದಾನವನ್ನು ಕೇವಲ 2 ವರ್ಷದಲ್ಲಿ 2 ವರ್ಷ ಕೊರೋನಾ, 1 ವರ್ಷ ಅತಿವೃಷ್ಟಿ ಮಳೆಯಿಂದ 5 ವರ್ಷ ಮೈನಸ್ ಆಗಿ 2 ವರ್ಷದಲ್ಲಿ ನನಗೆ 2 ಬಾರಿ ಸೋಲನ್ನ ಅನುಭವಿಸಿದ್ರು. ನಮ್ಮ ಜನ 3ನೇ ಬಾರಿಗೆ ಅವಕಾಶವನ್ನ ಒಬ್ಬ ಬಡ ರೈತರ ಮಗನಿಗೆ ಅವಕಾಶವನ್ನ ಕೊಟ್ಟಿದ್ದಾರೆ. ಆ ಕೊಟ್ಟಿರ್ತಕ್ಕಂಥ ಅವಕಾಶವನ್ನ ಹೇಗೆ ಸದ್ಬಳಕೆ ಮಾಡ್ಕೋಬೇಕು ಅಂತಕ್ಕಂಥ ಆಲೋಚನೆಯನ್ನ ಮಾಡಿ ಪಕ್ಷ ಭೇದವನ್ನ ಮರೆತು ಈ ತಾಲೂಕಿನಲ್ಲಿ ಏನೆಲ್ಲ ಅಭಿವೃದ್ಧಿ ಕೆಲಸಗಳಾಗಿರಲಿಲ್ಲ, ಅಭಿವೃದ್ಧಿ ಕೆಲಸಗಳಿಗೆ ಹೆಚ್ಚು ಒತ್ತನ್ನ ಕೊಟ್ಟು ಸಾವಿರಾರು ಕೋಟಿ ಹಣವನ್ನ ಮಂಜೂರಾತಿ ಮಾಡಿಸಿ ಪ್ರತಿ ಹಳ್ಳಿಗಳಿಗೂ ಮೂಲಭೂತ ಸೌಕರ್ಯಗಳನ್ನ ಕೊಡ್ಲಿಕ್ಕೆ ಪ್ರಾಮಾಣಿಕವಾದ ಪ್ರಯತ್ನ ಮಾಡಿದ್ವಿ. ಇವತ್ತಿಗೂ ಯಾವ್ದಾದ್ರು ಒಂದು ಗ್ರಾಮಕ್ಕೆ ಹೋದ್ರೆ ನಿನ್ನ ಅವಧಿನಲ್ಲಿ ನಮ್ಮ ಗ್ರಾಮಕ್ಕೆ ಏನೂ ಆಗಿಲ್ಲ ಅಂತಕ್ಕಂಥ ಹಳ್ಳಿಯ ಜನ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಕಾಡನಂಚಿನಲ್ಲಿ ವಾಸ ಇರ್ತಕ್ಕಂಥ ಜನರಿಗೂ ಮೂಲಭೂತ ಸೌಕರ್ಯಗಳನ್ನ ಕೊಟ್ಟಿದ್ದೀನಿ. ಜನರು ಮೂಲಭೂತ ಸೌಕರ್ಯ ಅಂದ್ರೆ ಏನು, ಸರ್ಕಾರದ ಒಂದು ಅಭಿವೃದ್ಧಿ ಕೆಲಸ ಅಂದ್ರೆ ಏನು ಅಂತಕ್ಕಂಥ ಮನವರಿಕೆ ಇಲ್ಲದೆ ಇಂಥ ಜನಕ್ಕೂ ಆ ಅಭಿವೃದ್ಧಿ ಕೆಲಸ ಮಾಡಿ ತೋರಿಸ್ಕೊಟ್ಟಿದ್ದೀನಿ. 2017ರಲ್ಲಿ 150 ಕೆರೆ ತುಂಬಿಸ್ತಕ್ಕಂತ ಕಾವೇರಿ ನದಿಯ ಕಾಮಗಾರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಂದು ಶಂಕುಸ್ಥಾಪನೆ ಮಾಡಿ ಹೋಗಿದ್ರು. ಆದ್ರೆ ₹1 ಹಣ ಬಿಡುಗಡೆ ಆಗಿರ್ಲಿಲ್ಲ. ಅಲ್ಲಿ ಇದ್ದಂತ ಮೆಟೀರಿಯಲ್ಗಳಿಗೆ ಹಣ ಪಾವತಿ ಮಾಡಿರ್ಲಿಲ್ಲ. 1 ಇಂಚು ಸಹ ಆ ಕಾಮಗಾರಿ ಪ್ರಾರಂಭ ಆಗಿಲ್ಲ. ನಾನು ಗೆದ್ದ ನಂತರ
ಕುಮಾರಸ್ವಾಮಿ ಅವ್ರ ಹತ್ರ ಹೋಗಿ ಈ ತರ ಆಗಿದೆ, ಸಿದ್ದರಾಮಯ್ಯನವರು ಶಂಕುಸ್ಥಾಪನೆಯನ್ನು ಹಾಕಿದ್ದಾರೆ, ಜನ ಬಹಳ ಉತ್ಸಾಹಕರಾಗಿದ್ದಾರೆ. ಕಾರಣ ಏನಪ್ಪಾ ಅಂತ ಹೇಳಿದ್ರೆ ನಮ್ಮಲ್ಲಿ ಮಳೆ ಸೀಮಿತವಾಗಿ ಮಳೆ ಆಗ್ತದೆ, ಕೆರೆ ಕಟ್ಟೆಗಳು ತುಂಬೋದಿಲ್ಲ, ಈ ಕಾಮಗಾರಿ ಕಾರ್ಯ ಆಗ್ಲೇಬೇಕು ಅಂತಕ್ಕಂಥ ಮನವಿಯನ್ನು ಮಾಡಿದಾಗ ಅವರು ಒಂದೇ ಬಾರಿಗೆ 100 ಕೋಟಿ ಹಣವನ್ನ ಮಂಜೂರಾತಿ ಮಾಡಿಕೊಟ್ರು. ಒಂದೇ ಬಾರಿಗೆ ಅದರ ಒಟ್ಟು ಮೊತ್ತ 280 ಕೋಟಿ ಅದರ ಅಂದಾಜು ವೆಚ್ಚ. 100 ಕೋಟಿ ಹಣ ಮಂಜೂರಾತಿ ಮಾಡಿಕೊಟ್ಟು ಆ ಕಾಂಟ್ರಾಕ್ಟ್ ಅಂದರದವರು ಬಹಳ ಸ್ಫೂರ್ತಿಯಿಂದ ಉತ್ಸಾಹದಿಂದ ಕೆಲಸ ಮಾಡಿದ್ರು. ಆ 100 ಕೋಟಿ ಹಣ ಮುಗಿದ್ಮೇಲೆ ಹಂತ ಹಂತವಾಗಿ ಮಾಡಿದಂತ ಎಲ್ಲಾ ಕೆಲಸಗಳಿಗೆ ಹಣವನ್ನು ಬಿಡುಗಡೆ ಮಾಡಿಸ್ಕೊಟ್ಟೆ ಬಿಜೆಪಿ ಸರ್ಕಾರದಲ್ಲೂ. ಬಿಡ್ಲಿಲ್ಲ. ಅದನ್ನ ಕಾಂಟ್ರಾಕ್ಟರ್ ಕೆಲಸವನ್ನ 95 ಭಾಗ ನನ್ನ 5 ವರ್ಷದ ಅವಧಿಯಲ್ಲಿ ಮುಕ್ತಾಯ ಮಾಡಿದ್ರು ಆ 280 ಕೋಟಿ ಅಂದಾಜು ವೆಚ್ಚದ ಕಾಮಗಾರಿ. ಆದ್ರೆ ನಾನು ಅದನ್ನ ಇಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದಂತ ಎಸ್ ಟಿ ಸೋಮಶೇಖರ್ ಅವ್ರನ್ನ ಕರೆದು ಉದ್ಘಾಟನೆ ಮಾಡ್ಬೇಕು ಅಂತಕ್ಕಂಥ ನಿರ್ಧಾರ ಮಾಡಿದಾಗ ವೆಂಕಟೇಶ್ ಅವರು ಬಹುಶಃ ಅವರು ಗುರುಗಳು ಅಂತ ಹೇಳೋದಕ್ಕಿಂತ ನಾನು ಅವ್ರ ಶಿಷ್ಯ, ನನಗೆ ರಾಜಕೀಯವಾಗಿ ಬೆಳೀಲಿಕ್ಕೆ ಸಹಕಾರ ಕೊಟ್ಟಿದ್ರು. ಆದ್ರೂ ನನ್ನ ಮೇಲೆ ದ್ವೇಷಕ್ಕೆ ನನ್ನ ಹೊರಗಡೆ ಹಾಕಿದ್ರು. ಇವತ್ತುವರೆಗೂ ಆ ದ್ವೇಷದ ಮನೋಭಾವನೆ ಇಟ್ಕೊಂಡೇ ಇದ್ದಾರೆ. ಅದು ಒಳ್ಳೆ ಬೆಳವಣಿಗೆ ಅಲ್ಲ ಅಂತಕ್ಕಂಥದ್ದು ನನ್ನ ವಾದ. ಆ ಸಂದರ್ಭದಲ್ಲಿ ಅವರ ಹಿಂಬಾಲಕರನ್ನ ಮುಂದಿಟ್ಕೊಂಡು ಸ್ಟೇ ತರಿಸಿದ್ರು ಹೈಕೋರ್ಟಿಂದ. ಆಗ ನನ್ನ ಅವಧಿಯಲ್ಲಿ ಅದನ್ನು ಪೂರ್ಣ ಮಾಡಕ್ ಆಗ್ಲಿಲ್ಲ. ಆಮೇಲೆ JJM ಅಲ್ಲಿ ಸ್ಟೇ JJM ಅಲ್ಲಿ 303 ಹಳ್ಳಿಗಳಿಗೆ ಕುಡಿಯೋ ನೀರು ಕಾವೇರಿ ಯೋಜನೆಗೆ ಮಂಜೂರಾತಿ ಮಾಡಿಸ್ತಾರೆ, ಬಿಡ್ಲಿಲ್ಲ. 240 ಕೋಟಿ ಅಂದಾಜು ವೆಚ್ಚದಲ್ಲಿ ಚುಂಚನಕಟ್ಟೆ ಹೋಬಳಿಯ ಕಾವೇರಿ ನದಿಯಿಂದ ನೀರನ್ನ ಸಪ್ಲೈ ಮಾಡಿ ನಮ್ಮ ಬೆಟ್ಟದಲ್ಲಿ ಅದನ್ನ ಶೇಖರಣೆ ಮಾಡಿ 303 ಹಳ್ಳಿಗಳಿಗೂ ನನ್ನ ತಾಯಂದಿರಿಗೆ, ಗ್ರಾಮಾಂತರ ಪ್ರದೇಶದಲ್ಲಿ ವಾಸ ಇರ್ತಕ್ಕಂಥ ನನ್ನ ಬಡವರಿಗೆ ಅಂದ್ರೆ ರೈತಾಪಿ ವರ್ಗಕ್ಕೆ ನನ್ನ ತಾಲೂಕಲ್ಲಿ ಏನಪ್ಪಾ ಅಂದ್ರೆ ಬೋರ್ವೆಲ್ ನೀರ್ ಕುಡಿದು ಸುಣ್ಣದ ಕಲ್ಲು ಕಿಡ್ನಿನಲ್ಲಿ ಸ್ಟೋನ್ ಆಗಿ ಜನ ಬಹಳಷ್ಟು ನೋವನ್ನು ಅನುಭವಿಸ್ತಾ ಇದ್ರು. ನನ್ನ ಜೀವನದಲ್ಲಿ ಏನಾದ್ರೂ ಒಂದು ಉತ್ತಮ ಕಾರ್ಯವನ್ನ ನಾನು ಮಾಡ್ಲೇಬೇಕು ಅಂತಕ್ಕಂಥ ದೂರದೃಷ್ಟಿಯಿಂದ JJM ಇಂದ 280 ಕೋಟಿ ಹಣವನ್ನ ಮಂಜೂರಾತಿ ಮಾಡಿಸಿ 303 ಹಳ್ಳಿಯ ಕೆರೆಗಳಿಗೆ ಕುಡಿಯೋ ನೀರಿನ ಶಂಕುಸ್ಥಾಪನೆಯನ್ನ ಮಾಡಿದ್ರು. ಶಂಕುಸ್ಥಾಪನೆ ಮಾಡೋದು, ಟೆಂಡರ್ ಎಲ್ಲ ಆಗಿತ್ತು, ಕೆಲಸ ಪ್ರಾರಂಭ ಆಗಿತ್ತು, ಚುನಾವಣೆ ಬಂತು, ಜನ ನನ್ನ ಒಪ್ಪಲಿಲ್ಲ. ಸರ್, ಮತ್ತಷ್ಟು ರಾಜಕೀಯ ವಿಚಾರಗಳನ್ನ ಮಾತಾಡ್ತಾ ಹೋಗೋಣ. ನಿಮ್ ಮನೆಯವ್ರನ್ನೆಲ್ಲ ಪರಿಚಯ ಮಾಡಿಸಿ ಸರ್. ಒಂದೊಮ್ಮೆ ಲೈಕ್ ಫ್ಯಾಮಿಲಿ ಅವ್ರದ್ದು ಕಾಂಟ್ರಿಬ್ಯೂಷನ್ ತುಂಬಾ ಜಾಸ್ತಿ ಇರತ್ತೆ. ಯಾಕೆಂತಂದ್ರೆ ನೀವ್ ಏನೇ ಕ್ಷೇತ್ರದಲ್ಲಿ ವರ್ಕ್ ಮಾಡ್ತಾ ಇದ್ದೀರಿ ಮತ್ತು ಜನರ ಜೊತೆ ಬೆರೀತಾ ಇದ್ದೀರಿ ಅಂತಂದ್ರೆ ಮನೆಯ ಜವಾಬ್ದಾರಿಯನ್ನು ಕೂಡ ಅವ್ರು ನಿರ್ವಹಿಸುವಂತ ನಿಟ್ಟಲ್ಲಿ ಅವ್ರದ್ದು ಪ್ರಯತ್ನ ತುಂಬಾ ದೊಡ್ಡ ಪ್ರಮಾಣದಲ್ಲಿ ಇರುತ್ತೆ. ಸೊ ಅವ್ರನ್ನು ಪರಿಚಯ ಮಾಡಿಸಬಹುದಾ ಅಂತ. ಸೊ ಈಗ ನಮ್ಮ ಜೊತೆ ಮಹದೇವ್ ದಂಪತಿ ಇದ್ದಾರೆ. ಸರ್, ನಿಮ್ಮಿಬ್ರದ್ದು ಹೇಗೆ, ಲವ್ ಮ್ಯಾರೇಜ್ ಹೇಗೆ ಅಂತ? ಇಲ್ಲ, ಅರೇಂಜ್ ಮ್ಯಾರೇಜ್. ಓಕೆ. ಲೈಕ್ ಹೇಗೆ ಸರ್, ಕುಟುಂಬದ ಸಪೋರ್ಟ್ ಹೇಗಿದೆ? ಯಾಕೆಂತಂದ್ರೆ ನೀವು ಶಾಸಕರಾದಂತಹ ಸಂದರ್ಭದಲ್ಲಿ ಕಂಪ್ಲೀಟ್ ಫೋಕಸ್ ಕ್ಷೇತ್ರದ ಮೇಲೆನೆ ಇರ್ತದೆ. ಮನೆಯವ್ರ ಸಪೋರ್ಟ್ ಹೇಗಿತ್ತು ಅಂತ? ಯಾವತ್ತೂ ಸಾರ್ವಜನಿಕವಾಗಿ ಕ್ಷೇತ್ರದ ಅಭಿವೃದ್ಧಿ ಕೆಲಸದ ವಿಚಾರದಲ್ಲಿ ನಾನು ಮನೆ ಬಿಟ್ಟು ಹೋಗಿ ರಾತ್ರಿ ಎಷ್ಟೊತ್ತಲ್ಲಿ ಬಂದ್ರು ಯಾತಕ್ಕೆ ಇಷ್ಟೊತ್ತೆಲ್ಲ ಲೇಟ್ ಮಾಡ್ತಾ ಇದ್ದೀರಾ, ಬೇಗ ಮನೆಗೆ ಬರೋದಲ್ವಾ ಅಂತಕ್ಕಂಥ ಮಾತನ್ನ ಕೇಳಲಿಲ್ಲ. ಜನಕ್ಕೆ ಏನೆಲ್ಲ ಸೌಲಭ್ಯಗಳನ್ನ ಒದಗಿಸ್ಕೊಡ್ತಕ್ಕಂಥ ಸೌಲಭ್ಯಕ್ಕೆ ಬೆನ್ನೆಲುಬಾಗಿ ನಿಂತ್ಕೊಂಡು ಸಹಕಾರ ಕೊಟ್ಟಿದ್ದಾರೆ. ಓಕೆ ಮೇಡಮ್, ಏನ್ ಅನ್ಸುತ್ತೆ ನಿಮಗೆ ಪತಿಯವರ ಜನಸೇವೆಯ ಬಗ್ಗೆ ಮತ್ತು ಜನರ ಜೊತೆ ಅವರು ಬೆರೆಯುವಂತಹ ರೀತಿಯ ಬಗ್ಗೆ? ನಂಗಂತೂ ತುಂಬಾನೇ ಇಷ್ಟ ಆಗಿದೆ. ನಮ್ಮ ಮನೆಯವರು ಸೇವೆ ಮಾಡೋದು, ಜನಗಳ ಸೇವೆ ಮಾಡಬೇಕು ಅನ್ನೋದು ತುಂಬಾನೇ ಇಷ್ಟ ಅವ್ರಿಗೆ. ತುಂಬಾ ಸಹಕಾರ ಕೊಟ್ಟವ್ರೆ ಎಲ್ಲಾರ್ಗುನು. ಅವ್ರ ಮನ್ಸಲ್ಲಿ ಇರೋದು ತುಂಬಾನೇ ಮಾಡ್ಬೇಕು, ಜನಗಳ ಸೇವೆ ಮಾಡ್ಬೇಕು ಅನ್ನೋ ಆಸೆನೆ ಅವ್ರಿಗೆ ಜಾಸ್ತಿ. ಯಾವಾಗ್ಲೂ ಲೈಕ್ ಶಾಸಕರ ಹತ್ರ ಜನ ಸಮಸ್ಯೆಗಳನ್ನ ಕಷ್ಟಗಳನ್ನ ಹೇಳ್ಕೊಂಡ್ ಬರ್ತಾರೆ. MLAಗೂ ಕಷ್ಟ ಇರತ್ತೆ, ಅವ್ರಿಗೂ ಮನಸ್ಸಲ್ಲಿ ಅನೇಕ ನೋವುಗಳಿರತ್ತೆ. ಒಂದು ದಿವಸನೂ ನಾನು ರೆಸ್ಟ್ ಮಾಡ್ಬೇಕು, ನಾನು ನನ್ನ ಸ್ವಾರ್ಥಕ್ಕೆ ನಾನು ಒಂದ್ ಕಡೆ ಎಲ್ಲಾರು ಹೋಗ್ಬೇಕು ಬರ್ಬೇಕು ಅನ್ನೋ ಉದ್ದೇಶನೇ ಮಾಡಿಕೊಳ್ಳಿಲ್ಲ ಅವ್ರು. ಯಾವಾಗ್ಲೂ ಜನಗಳ ಸೇವೆ ಮಾಡ್ಬೇಕು ಅನ್ನೋ ಉದ್ದೇಶನೇ ಜಾಸ್ತಿ ಐತೆ ಅವ್ರಿಗೆ. ನಮ್ಮ ಮನೆ, ನನ್ನ ಮಠ, ನನ್ನ ಮಕ್ಕಳು, ನನ್ನ ಜನಗಳು, ನನ್ಗೆ ಅದೇ ನನ್ನ ಸರ್ವಸ ಅಂತ ತುಂಬಾನೇ ಜನ ಪ್ರೀತಿಸಕ್ ಮಾಡಿದ್ರು ಅವ್ರು ಯಾವಾಗ್ಲೂ.
ಮನೆ ಕಡೆ ಅಷ್ಟು ಗಮನ ಕೊಡೋದ್ರು ತುಂಬಾನೇ ಯಾವ್ದಕ್ ನಾನು ಸಹಕಾರ ಕೊಟ್ಟಿದ್ದೀನಿ. ಅವ್ರ ಜನಸೇವೆ ಮಾಡ್ಲಿ, ಅವ್ರಿಗೆ ಒಳ್ಳೆ ಹೆಸರು ಬಂದ್ರೆ ನಮ್ಗುನು ಒಂದು ನಂಬಿಕೆ. ನಾವ್ ಆಸ್ತಿ ಮಡಗಿಲ್ಲ, ಅಂತಸ್ ಮಡಗಿಲ್ಲ, ಶ್ರೀಮಂತರಾಗದಿದ್ರು ಜನಸೇವೆ ಮಾಡಕ್ಕೆ ತುಂಬಾ ಬೆಂಬಲ ಕೊಟ್ಟಿದೀವಿ ನಾವು. ಅವ್ರುನು ಅಷ್ಟೇ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದಾರೆ ನನಗೆ. ಬಟ್ ತುಂಬಾ ಜನ ಮೊದಲ ಪ್ರಯತ್ನದಲ್ಲಿ ಗೆಲುವು ಸಿಗ್ಲಿಲ್ಲ ಅಂದ ತಕ್ಷಣ ಹಿಂದೆ ಸರಿದು ಬಿಡ್ತಾರೆ. ಬಟ್ ಅವರು ಛಲನೆ ಬಿಡ್ಲಿಲ್ಲ, ಕಾನ್ಸ್ಟೆಂಟ್ಲಿ ವರ್ಕ್ ಮಾಡಿದ್ರು. ನಾನು ಆ ಶಕ್ತಿಯ ವಿರುದ್ಧ ಹೋರಾಟ ಮಾಡ್ತೀನಿ, ಗೆಲ್ತೀನಿ ಅನ್ನುವಂತ ಪಣ ತೊಟ್ಟಿದ್ರು. ನನ್ಗೆ ಇವತ್ಗುನು ಅದೊಂದು ಅಷ್ಟು ಸೋತ್ರುನು ಅವರು ನೀವು ಮುಂದೆ ನಡೀರಿ, ನೀವು ದೇವ್ರವನೇ, ನಮ್ಗೆ ದೇವ್ರವನೇ, ನೀವ್ ಯಾವತ್ತೂ ಹಿಂದಿರಿ ಬಿಡಿವಿ, ನಮ್ಮ ಶಕ್ತಿ ನಮ್ ದೇವ್ರು ಫಲ ಅನ್ನೋದಿದ್ರೆ ನಾವ್ ಯಾವತ್ತಿದ್ರು ಒಂಚೂರು ಮುಂದೆ ಬರ್ಬೋದು ಅನ್ನೋ ಬೆಂಬಲ ಕೊಟ್ಟಿ ಧೈರ್ಯ ತುಂಬೆ. ಅವ್ರು ಆ ತರನೇ ನಡ್ಕೊಂಡು ಹೋದ್ರು ಮಾತ್ರ ಎಲ್ಲ ತರನುವೆ. ಇವಾಗ್ಲೂನು ಅವ್ರು ಇವತ್ತೂ ನನ್ ಜನಸೇವೆ ಮಾಡ್ಬೇಕು, ಇದೊಂದ್ ಬಾರಿ ನನ್ಗೆ ಅವಕಾಶ ಕೊಡಿ ಅಂತ ತುಂಬಾನೇ ಬೇಡ್ಕತಾವ್ರೆ. ಅವ್ರಿಗೆಲ್ಲ ಆಗೋದಿಲ್ಲ, ಹುಷಾರಿಲ್ಲ, ಆದ್ರೂ ಅವ್ರಿಗೆ ಶಕ್ತಿ ತುಂಬಿ ನಾನು ಮುಂದೆ ಮಾಡಿ. ಅದು ದೇವ್ರ ಇಚ್ಛೆ. ಸೋಲೋದು ಗೆಲುವು ದೇವ್ರ ಇಚ್ಛೆ ಅಲ್ವಾ. ನಾವೇನ್ ಕೈಲಿ ಯಾರ ಮೇಲೆ ಎಲ್ಲರೂ ಪ್ರತಿಯೊಬ್ಬರಿಗೂ ಸೋಲು ಗೆಲುವು ಇದ್ದೇ ಇರುತ್ತೆ. ಅದನ್ನ ನಾವು ತುಂಬ್ಕೊಂಬರಕ್ ಆಗೋದಿಲ್ಲ. ನಾವ್ ಗೆಲ್ತೀವಿ ಅನ್ನಕ್ಕೂ ಆಗೋದಿಲ್ಲ, ನಾವ್ ಸೋಲ್ತೀವಿ ಅನ್ನಕ್ಕೂ ಆಗೋದಿಲ್ಲ. ಅದು ಜನಸೇವೆ, ದೇವ್ರ ಆಶೀರ್ವಾದ. ಅದ್ರಿಂದ ನೀವು ಮುಂದೆ ನಡೀರಿ, ಏನಾಯ್ತದೆ ಅದಾಗ್ಲಿ. ಇದು ಲಾಸ್ಟ್. ನಾವು ಇರ್ತೀವೋ ಸಾಯ್ತೀವೋ ಅದ್ ಬೇಕಾಗಿಲ್ಲ. ಅದು ನಾವು ಜನಸೇವೆ ಮಾಡ್ಬೇಕು ಅನ್ನೋದು ನಿಮ್ಮಲ್ಲಿ ಭಕ್ತಿ ಇದ್ರೆ ದೇವ್ರ ಭಗವಂತ ಆಶೀರ್ವಾದ ಮಾಡ್ತಾನೆ. ಇದೊಂದು ಬಾರಿ ನೀವು ಜನಗಳ ಸೇವೆ ಮಾಡ್ಬೇಕು, ಮುನ್ನುಗ್ಗಿ. ನನ್ಗೆ ಆಗೋದಿಲ್ಲ ಅಂದ್ರೂ ನೀವು ಬಿಡಿಬೇಡಿ, ನಡೀರಿ ಮುಂದೆ, ದೇವ್ರವನೇ ಅಂತ ನಾನು ಧೈರ್ಯ ತುಂಬ್ತಾ ಇದ್ದೀನಿ. ಇನ್ಫ್ಯಾಕ್ಟ್ ಅವ್ರು ಹೇಳ್ತಾ ಇದ್ರು, ಬಡತನದಿಂದ ಬಂದಿರುವಂತವ್ರು ನಾವು, ತುಂಬಾ ಕಷ್ಟಗಳನ್ನು ನೋಡಿದೀವಿ ಅಂತ. ಲೈಕ್ ಚುನಾವಣೆಯಲ್ಲಿ ಗೆದ್ದಾಗ ಏನೋ ಮ್ಯಾನೇಜ್ ಆಗುತ್ತೆ, ಹೇಗೋ ಒಂದಾಗತ್ತೆ. ಬಟ್ ಸೋತಾಗ ಆ ಸನ್ನಿವೇಶದಿಂದ ಬರೋದು ಬಹಳ ಕಷ್ಟ ಅಂತ. ನಾವ್ ಯಾವತ್ತೂ ದೇವ್ರು ನಮ್ಗೆ ಗೆಲ್ಲಿಸ್ತಾ ಅಂತ ತುಂಬಾ ಖುಷಿ ಪಟ್ಟಿ ಜನಗಳನ್ನ ಮರಿನಿಲ್ಲ ನಾವು. ನಾವ್ ತುಂಬಾ ಬಡಸ್ತಾನದಲ್ಲಿ ಬಂದ್ರು ನಾವ್ ಯಾವ ರೀತಿ ಅವತ್ತು ಯಾವ ರೀತಿ ಬಡಸ್ತಾನದಲ್ಲಿದ್ದೋ ಅದೇ ರೀತಿನೇ ನಾವು ಜನಗಳ ಹತ್ರನೂ ನಡ್ಕೊಂಡಿದೀವಿ. ಬಂದನ್ನ ಪ್ರೀತಿಯಿಂದನೇ ಮಾತಾಡ್ಸಿದೀವಿ, ಪ್ರೀತಿಯಿಂದನೇ ಗೆಲ್ಸಿದೀವಿ. ನಮ್ಮ ಹತ್ರ ಇರ್ಲಿ ಇಲ್ದನೆ ಇರ್ಲಿ ನಾವ್ ಯಾವತ್ತೂ ತೋರ್ಸ್ಕೊಂಡಿಲ್ಲ. ನಾವ್ ನಮಗಿಲ್ಲ ಅಂದ್ರೂ ಜನಗಳು ಮಾಡ್ಬೇಕು ಅನ್ನೋ ಉದ್ದೇಶನೇ ಮಾಡಿಕೊಂಡು ಬದುಕ್ತಾ ಇದೀವಿ ನಾವ್ ಇವತ್ತಿಗೂ. ಇಂಥ ಸಪೋರ್ಟ್ ನಿಜಕ್ಕೂ ಗ್ರೇಟ್ ಅಲ್ಲ ಸರ್? ಖಂಡಿತವಾಗ್ಲು. ಮಕ್ಳೆಲ್ಲ ಏನ್ ಮಾಡ್ತಾರೆ ಸರ್? ಮಕ್ಳೆಲ್ಲ ಏನ್ ಕೆಲಸ? ಎಷ್ಟು ಜನ ಮಕ್ಳಿದಾರೆ, ಹೇಗೆ ಅಂತ? 2 ಮಕ್ಕಳಿದ್ದಾರೆ. ಯಾಕೆ ಮೇಡಮ್ ಹೇಳ್ಕೊಳಕ್ಕೆ ಅಸಾಧ್ಯ ಸರ್ ಮಕ್ಕಳ ವಿಷಯದಲ್ಲಿ. ಇಬ್ರು ಹೆಣ್ಮಕ್ಳೆ. ಒಬ್ಬ ಸಾಫ್ಟ್ವೇರ್ ಮಾಡ್ತಾ ಇದ್ದಾನೆ ಮೈಸೂರಲ್ಲಿ, ಇನ್ನೊಬ್ಬ ನನ್ನ ಜೊತೆ ರಾಜಕಾರಣ ಮಾಡ್ತಾ ಇದ್ದಾನೆ. ಅವನಿಗೆ ರಾಜಕೀಯವಾಗಿ ಶಕ್ತಿ ತುಂಬಿ 2 ಬಾರಿ ಮೈಮೂಲ ನಿರ್ದೇಶಕನಾಗಿ ಮಾಡಿ, 1 ಬಾರಿ ಮೈಸೂರು ಜಿಲ್ಲಾ ಮೈಮೂಲ ಅಧ್ಯಕ್ಷನಾಗಿ ಮಾಡಿದೆ. ನನ್ನ ಶಕ್ತಿ ಎಲ್ಲ ತುಂಬಿದೆ. ಈಗ ನನ್ನ ಜೊತೆನೆ ರಾಜಕಾರಣ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ. ಕಣ್ಣೀರ್ ಯಾಕೆ ಅಂತ ಗೊತ್ತಾಗ್ಲಿಲ್ಲ ನನಗೆ. ಮಕ್ಕಳು ನೆನ್ಸ್ಕೊಂಡಾಗ ದುಃಖ ಆಗುತ್ತೆ ಸರ್ ಯಾರಿಗಾದ್ರೂ. ನಾವೇನ್ ಬಡಸ್ತನದಲ್ಲಿಂದ ಬಂದಿವಿ ಅಂದ್ರೆ ಹೇಳ್ಕೊಳಕ್ಕೆ ಅಸಾಧ್ಯ. ಕೊನೆಗೆ ನಮ್ಮ ಯಜಮಾನ್ರು ಕೂಲಿನೂ ಸುಧಾ ಮಾಡಿದ್ದಾರೆ. ಆ ಪರಿಸ್ಥಿತಿಲಿ ನಾವು ಮಕ್ಕಳು ಸಾಕಿರೋದು ಇವತ್ತು ಎಲ್ಲ ಎತ್ತು ಇದ್ದಾಗ ನೆಮ್ಮದಿ ಆಗಿದ್ದಾಗ ನಮ್ಮನ್ನ ಕೈ ಬಿಟ್ಟು ಹೋದ್ರಲ್ಲ ತುಂಬಾನೇ ಸಂಕಟ ಆಗುತ್ತೆ. ನಾವ್ ಇವತ್ತು ಗಂಡ ಹೆಂಡತಿ ತುಂಬಾನೇ ಮನೇಲಿ ಇರ್ಬಾರ್ದು ಅನ್ನೋಷ್ಟು ಸ್ಥಿತಿ ಬಂದಿದೆ. ಅಂತ ಸ್ಥಿತಿಲಿನೂ ನಾವು ನಮಗೆ ಬೆಂಬಲವಾಗಿ ನಿಲ್ಲಿಲ್ಲ ಮಗ. ಅವ್ರದೇ ಒಂದ್ ಆಟ ಒಂದ್ ಛಲ. ಏನ್ ಮಾಡೋದು, ನಾವು ತುಂಬಾನೇ ಕಷ್ಟ. ಇವ್ರ ತಂದೆ ತಾಯಿಗಳು ಕಷ್ಟದಿಂದ ಬಂದ್ರು. ನಾವು ಮಾಡಿರೋದು ನೆನೆಸ್ಕೊಳಕ್ಕೆ ಆಗೋದಿಲ್ಲ ಸರ್. ಅಂತ ಪರಿಸ್ಥಿತಿಲಿ ನಾವು ಬಂದಿದೀವಿ. ಮುಂದೆ ಕಷ್ಟನೇ ಎದುರಿಸ್ಕೊಂಡ್ ಬಂದಿದೀವಿ ಸರ್ ನಾವು. ಮಹಾದೇವ್ ಅವರ ಜನಸೇವೆ, ಮಹಾದೇವ್ ಅವರ ಮನದಲ್ಲಿರುವಂತಹ ತಾಯಿ ಹೃದಯನ ಜನ ನೋಡಿರ್ತಾರೆ. ಬಟ್ ಯಾರಿಗೂ ಕೂಡ ಮಹಾದೇವ್ ಅವರಿಗೂ ಈ ತರದ್ ಕಷ್ಟ ಇದೆ ಅನ್ನೋದು ಗೊತ್ತೇ ಇರಲ್ಲ ಸರ್. ನೀವು ಹೇಳ್ಕೊಂಡಾಗ್ಲೇ ಜನಕ್ಕೂ ಆ ಕಷ್ಟ ಕನ್ವೆ ಆಗೋದು ಅಂತ. ಪರಿಸ್ಥಿತಿಲಿ ಹೇಳ್ಕೊಳಕ್ಕೂ ಆಗ ಸಾಧ್ಯ ಸರ್. ಹೇಳ್ಕೊಳಕ್ ಜನಗಳ ಹತ್ರ ಏನಂತ ಹೇಳ್ಕೊಳೋದು ನಾವು? ಜನಗಳೇ ಅರ್ಥ ಮಾಡ್ಕೋಬೇಕು. ನಾವೇನು ಹೇಳ್ಕೊಳಕ್ ಸಾಧ್ಯನೇ ಇಲ್ಲ. ಬಟ್ ನಿಮ್ಮ ಈ ಏಕಾಂಗಿ ಹೋರಾಟ, ಜನಸೇವೆ ಮಾಡ್ಬೇಕು ಅನ್ನುವಂತ ಆ ತುಡಿತ, ಈ ಎಲ್ಲಾ ಸಮಸ್ಯೆಗಳನ್ನ ಬದಿಗಿಟ್ಟು ಅದ್ ಹೇಗ್ ಸರ್, ಅದ್ ಹೇಗ್ ಮಾಡ್ತೀರಿ ವರ್ಕ್ ಅಂತ ನನಗೆ. ಆತ್ಮಸ್ಥೈರ್ಯ, ಬದ್ಧತೆ, ಪಕ್ಷದ ಮೇಲೆ ಇರ್ತಕ್ಕಂಥ ಕಾಳಜಿ, ಮತ್ತೆ ನನ್ನ ಕಾರ್ಯಕರ್ತರ ಮೇಲೆ ಇರ್ತಕ್ಕಂಥ ನಿಷ್ಠೆ. ನನ್ನ ಕಾರ್ಯಕರ್ತರಿಗೆ ಎಲ್ಲಿ ಸಂಕಷ್ಟಗಳು ಎದುರಾಗುತ್ತೋ, ಎಲ್ಲಿ ವಿರೋಧಿಗಳು ನನ್ನ ಕಾರ್ಯಕರ್ತರನ್ನ ಬಲಿಪಶು ಮಾಡ್ತಾರೋ ಅಂತಕ್ಕಂಥ ಸಂಕಟದಿಂದ ಮಾಡ್ತಾ ಇದ್ದೀನಿ. ಬಟ್ ನನಗೆ ಬಹಳ ಆಶ್ಚರ್ಯ ಆಗುತ್ತೆ. ಅಂದ್ರೆ
ಇಷ್ಟೆಲ್ಲ ನೋವುಗಳಿದ್ರು ಯಾವತ್ತೂ ಅದನ್ನ ಜನರ ಮುಂದೆ ತೋರಿಸ್ಕೊಂಡೇ ಇಲ್ಲಲ್ಲ ಸರ್ ನೀವು? ಇಲ್ಲ ಇಲ್ಲ ಇಲ್ಲ. ಇವತ್ತು ನನ್ನ ಮಗ, ನಾನೇನು ಅವನ್ನ ರಾಜಕೀಯವಾಗಿ ಬೆಳೆಸ್ಬೇಕು, ನನ್ನ ಹೆಜ್ಜೆ ಮೇಲೆ ನನ್ನ ಹೆಜ್ಜೆ ಇಟ್ಟು ಅವನು ರಾಜಕಾರಣ ಮಾಡಬೇಕು ಅಂತಕ್ಕಂಥ ಆಶಾಭಾವನೆಯನ್ನ ಇಟ್ಕೊಂಡಿದ್ದೆ. ಇವತ್ತಿಗೂ ನನ್ನ ಜೊತೆ ರಾಜಕಾರಣ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ. ಅವನಿಗೆ ಭಗವಂತ ಸದ್ಬುದ್ಧಿ ಕೊಡ್ಬೇಕು. ಬಟ್ JDS ಗೆ ಬಹುಶಃ ಈ ತರದ ನಿಷ್ಠಾವಂತರು ಇರೋದ್ರಿಂದನೇ ಇವತ್ತು JDS ಅಷ್ಟು ಸ್ಟ್ರಾಂಗ್ ಆಗಿದೆ ಅಂತ. ಖಂಡಿತವಾಗ್ಲೂ ದೇವೇಗೌಡರು, ಕುಮಾರಣ್ಣ, ನಿಖಿಲ್ ಕುಮಾರಸ್ವಾಮಿ ಅವರು, ಅವ್ರಿಗೆಲ್ಲ ಚೆನ್ನಾಗಿ ಗೊತ್ತಿದ್ರು ಸಹ ನನಗೂ ಧೈರ್ಯ ತುಂಬಿ ಹೋರಾಟ ಮಾಡಪ್ಪ, ಇದ್ದೇ ಇದೆ. ಆ ಹೋರಾಟದಲ್ಲಿ ಸೋಲು ಗೆಲುವು, ಕುಟುಂಬದಲ್ಲಿ ಒಗ್ಗಟ್ಟು, ಅಶಾಂತಿ ಎಲ್ಲಾ ಕುಟುಂಬದಲ್ಲೂ ಇದ್ದಿದೆ. ನಿನ್ ಕುಟುಂಬದಲ್ಲೂ ಇರ್ಬೋದು ಏನೋ ಅನ್ಕೊಂತೀನಿ. ಅದು ಮುಂದಿನ ದಿನಗಳಲ್ಲಿ ಸರಿ ಹೋಗ್ತದೆ. ನಿನ್ನ ಹೋರಾಟ ನಿರಂತರವಾಗಿರ್ಲಿ ಅಂತಕ್ಕಂಥ ಭರವಸೆನ ಕೊಟ್ಟಿದ್ದಾರೆ. ಅವನೂ ಸಹ ನನ್ನ ಮಗ ಮತ್ತೆ ನನ್ನ ಜೊತೆ ಹೋರಾಟದಲ್ಲಿ ಕೈ ಜೋಡಿಸ್ತಾನೆ ಅಂತಕ್ಕಂಥ ನಂಬಿಕೆ ಇದೆ. ಅವನೇನ್ ದೂರ ಹೋಗಿಲ್ಲ, ನಂಬಿಕೆ ಇದೆ. ಬಟ್ ತುಂಬಾ ನಿರೀಕ್ಷೆಗಳು, ತುಂಬಾ ಕನಸುಗಳಿರುತ್ತೆ. ಆ ಕನಸಿಗೆ ಒಂದೊಂದು ಕೈಯು ಜೋಡಿಸಿದಾಗಲೇ ಆ ಕನಸುಗಳನ್ನ ನನಸು ಮಾಡೋದಕ್ಕೆ ಸಾಧ್ಯ ಅಂತ. ಖಂಡಿತವಾಗ್ಲು ಕನಸುಗಳನ್ನ ನನಸು ಮಾಡ್ಲಿಕ್ಕೆ ನಾವು ಕನಸನ್ನ ಏನು ಕಾಣ್ತೇವೆ ಆ ಕನಸನ್ನ ನನಸು ಮಾಡ್ಲಿಕ್ಕೆ ಬದ್ಧತೆ ಬೇಕು, ನಂಬಿಕೆ ಬೇಕು, ವಿಶ್ವಾಸ ಬೇಕು. ಇವ್ಯಾವೂ ಇಲ್ಲದೆ ಇರೋರು ಹಣಕ್ಕೋಸ್ಕರ ರಾಜಕಾರಣ ಮಾಡ್ಬೇಕು. ಸರ್, ಇನ್ಫ್ಯಾಕ್ಟ್ ನನಗೆ ಬಹಳ ಆಶ್ಚರ್ಯ ಆಗೋದು ಅಂತಂದ್ರೆ, ನೀವು ಹೋರಾಟವನ್ನ ಮಾಡ್ಕೊಂಡ್ ಬಂದ್ರಿ, 2 ಚುನಾವಣೆ ಸೋತ್ರಿ, ಒಂದು ಚುನಾವಣೆಯಲ್ಲಿ ಗೆದ್ದಂತಹ ಸಂದರ್ಭದಲ್ಲಿ ಒಂದು ಕಡೆ ಸರ್ಕಾರ ಪತನ ಆದಂತಹ ಸನ್ನಿವೇಶ, ಮತ್ತೊಂದು ಕಡೆ ಅತಿವೃಷ್ಟಿ, ಅನಾವೃಷ್ಟಿ, ಅದ್ರ ಜೊತೆಗೆ ಕರೋನಾ. ಈ ಎಲ್ಲೋ ಒಂದು ಕಡೆ ಭಗವಂತ ಎಲ್ಲವನ್ನೂ ಕೊಟ್ಟು ಪರೀಕ್ಷೆಯ ಹಾದಿಯಲ್ಲಿ ದೂಡ್ಬಿಟ್ನ ನಿಮ್ಮನ್ನ ಅಂತ. ಖಂಡಿತವಾಗ್ಲೂ ಪರೀಕ್ಷೆ ಹಾದಿಯಲ್ಲಿ ದೂಡಿದ್ರು. ಈ ಕಾಂಗ್ರೆಸ್ನವರ 5 ಗ್ಯಾರಂಟಿಗಳ ಭರವಸೆಗಳು ಜನರನ್ನ ಮರಳು ಮಾಡ್ತು. ಇಡೀ ರಾಜ್ಯದಲ್ಲಿ ನಂದೊಂದೇ ಕ್ಷೇತ್ರ ಅಂತಲ್ಲ, ಹಲವಾರು ಮಂತ್ರಿಗಳು ಸೋತಿದ್ದಾರೆ. ಆಡಳಿತ ಮಾಡದಂತ ನೈಪುಣ್ಯ ರಾಜಕಾರಣದಲ್ಲಿರ್ತಕ್ಕಂಥವ್ರು ಸೋತಿದ್ದಾರೆ. ನನ್ನ ಸೋಲು ಅಲ್ಲ, ಸೋಲಬಾರ್ದಾಗಿತ್ತು ಅನ್ನೋದು ನನ್ನ ವ್ಯಥೆ. ನಾನು ಮಾಡದಂತ ಕೆಲಸಗಳಿಗೆ ಆದ್ರೂ ಆ ಸೋಲನ್ನ ಜೀರ್ಣಿಸ್ಕೊಂಡು ನಾನೇನ್ ಕೆಲಸಗಳನ್ನ ಮಾಡಿ ಕೈ ಬಿಟ್ಟಿದ್ದೀವಿ ಅದನ್ನ ಪರಿಪೂರ್ಣವಾಗಿ ಮುಗಿಸಿ ನಿವೃತ್ತಿ ಆಗ್ಬೇಕು ಅಂತಕ್ಕಂಥ ನಿರ್ಧಾರ ಮಾಡಿ. ಓಕೆ ಸರ್, ನಾನು ನಿಮ್ಮ ಜೊತೆ ಸಂದರ್ಶನ ಮಾಡೋದಕ್ಕೂ ಬಿಫೋರ್ ಒಂದಷ್ಟು ಹೋಮ್ ವರ್ಕ್ ಮಾಡ್ತಿದ್ದೆ. ಕ್ಷೇತ್ರದಲ್ಲಿರುವಂತಹ ಜನರನ್ನ ಮಾತಾಡಿಸುವಂತಹ ಒಂದು ಪ್ರಯತ್ನ. ಅವ್ರು ಹೇಳ್ತಾ ಇದ್ರು, ನಮಗೆ ಮಹಾದೇವ್ ಅವರು ಗುದ್ದಲಿ ಪೂಜೆ ಮಾಡಿದ್ದಾರೆ ಅಂತಂದ್ರೆ ಆ ಕಾಮಗಾರಿ 100% ಆಗುತ್ತೆ ಅನ್ನುವಂತ ಅಶ್ಯೂರೆನ್ಸ್ ಇತ್ತು. ಅವರು ಮಾಡಿರುವಂತ ಗುದ್ದಲಿ ಪೂಜೆಗಳ ಪೈಕಿ ಎಲ್ಲ ಕಾಮಗಾರಿಗಳಾಗಿದೆ. ಕೆಲವರು ಗುದ್ದಲಿ ಪೂಜೆಗೆ ಅಷ್ಟೇ ಸೀಮಿತ ಆಗ್ಬಿಡ್ತಾರೆ. 100% ಕೆಲಸ ಆಗಿದೆ. ನಾನು ಗುದ್ದಲಿ ಪೂಜೆ ಮಾಡಿದಂತ ಎಲ್ಲಾ ಕೆಲಸಗಳು 100% ಕೆಲಸಗಳಾಗಿದೆ. 1% ಆಗಿಲ್ಲ ಅಂತಕ್ಕಂಥದ್ದನ್ನ ಒಂದು ನಿದರ್ಶನ ತೋರಿಸಿದ್ರು ರಾಜಕೀಯ ನಿವೃತ್ತಿ ಆಗ್ಬಿಡ್ತೀನಿ. ಅಷ್ಟು ಕಾಳಜಿ ಇಟ್ಕೊಂಡು ಹಣನ ಸರ್ಕಾರದಿಂದ ಮಂಜೂರಾತಿ ಮಾಡಿಸಿ ಟೆಂಡರ್ ಕರೆಸಿ ಕಾನೂನುಬದ್ಧವಾಗಿ ಟೆಂಡರ್ ಮುಖಾಂತರ ಕೆಲಸ ಮಾಡಿಸಿದೀನಿ. ಬಟ್ ನಾನು ಪೂಜೆ ಮಾಡಿದಂತ ಒಂದು ಕಾಮಗಾರಿನೂ ಸ್ಥಗಿತ ಆಗಿಲ್ಲ, ಪೂರ್ಣ ಆಗಿದೆ. ಸರ್, ಹೈನುಗಾರಿಕೆ ವಿಚಾರದಲ್ಲೂ ಕೂಡ ಮಾತಾಡ್ಬೇಕು. ಯಾಕೆಂತಂದ್ರೆ 40,000 ಲೀಟರ್ ಇದ್ದಂತಹ ಹಾಲಿನ ಉತ್ಪಾದನೆ 2 ಲಕ್ಷ ಲೀಟರ್ಗೆ ತರೋದು ಅಂತಂದ್ರೆ ಇಟ್ ಇಸ್ ಬಿಗ್ಗೆಸ್ಟ್ ಚಾಲೆಂಜ್. ಅದು ಹೇಗ್ ಸಾಧ್ಯ ಆಯ್ತಿದಿಲ್ಲ ಅಂತ. ಈ ಒಂದು ಹಿಂದೆ ಆಡಳಿತ ಮಾಡದಂತ ವೆಂಕಟೇಶ್ ಅವರ ದುರಾಡಳಿತದಿಂದ ಹೈನುಗಾರಿಕೆಗೆ ಇಲ್ಲಿ ಹೆಚ್ಚು ಉತ್ತೇಜನ ಇರಲಿಲ್ಲ. ಆದ್ರಿಂದ ನನ್ನ ದೊಡ್ಡ ಮಗ ಪ್ರಸನ್ನನ್ನ ಮೈಮೂಲ್ನ ನಿರ್ದೇಶಕನಾಗಿ ಆಯ್ಕೆ ಮಾಡ್ಲಿಕ್ಕೆ ಜೀವವನ್ನ ಪಣ ತೊಟ್ಟಿ ಅವರ ಸರ್ಕಾರ ಇದ್ದಾಗ್ಯೂ ಶಾಸಕರಿದ್ದಾಗ್ಯೂ ನನ್ನ ಮಗನ ಮೈಮೂಲ್ನ ನಿರ್ದೇಶಕನಾಗಿ ಆಯ್ಕೆ ಮಾಡ್ಲಿಕ್ಕೆ ಕಾಯ ವಾಚ ಮನಸ್ಸ ಪ್ರಯತ್ನ ಪಟ್ಟು ಯಶಸ್ವಿ ಆದೆ. ಆ ಯಶಸ್ವಿ ಬದುಕು 5 ವರ್ಷ ಅವನು ನಿರ್ದೇಶಕನಾಗಿ ಉತ್ತಮವಾದಂತ ನನ್ನ ಮಾರ್ಗದರ್ಶನದಲ್ಲಿ ಆಡಳಿತ ಮಾಡ್ದ. 2ನೇ ಬಾರಿಗೆ ಅವನನ್ನ ಅಧ್ಯಕ್ಷ ಮಾಡ್ಲೇಬೇಕು ಅಂತಕ್ಕಂತ ಛಲದಿಂದ ಒಂದು ತಪ್ಪು ಹೆಜ್ಜೆ ಇಟ್ಟೆ. ಕುಮಾರಣ್ಣ ಅವರ ನಾಯಕತ್ವದ ಗುಂಪಲ್ಲಿ ಅವನನ್ನ ಚುನಾವಣೆಗೆ ಇಳಿಸ್ಲಿಲ್ಲ. ಎಚ್.ಡಿ. ಕುಮಾರಸ್ವಾಮಿ ಅವರ ಗುಂಪಿನಲ್ಲಿ ಅವನನ್ನ ಆ ಚುನಾವಣೆಯಲ್ಲಿ ಕಣಕ್ಕಿಳಿಸ್ಲಿಲ್ಲ.
ಎಲ್ಲೋ ಒಂದ್ ಕಡೆ ಮಾಡದಂತ ತಪ್ಪು ಜಿ ಟಿ ದೇವೇಗೌಡರು ಮಗನ ಒತ್ತಡದಿಂದ ಅವ್ರ ಗುಂಪಲ್ಲಿ ಚುನಾವಣಾ ಕಣಕ್ಕಿಳಿಸಿ ಗೆಲ್ಲಿಸಿ ಅವನ್ನ ಮೈಮೂಲ್ ಅಧ್ಯಕ್ಷನಾಗಿ ಮಾಡಿ ಹೆಚ್ಚು ಕಮ್ಮಿ 3.5 ವರ್ಷ ಅವನು ಮೈಮೂಲ್ ಅಧ್ಯಕ್ಷನಾಗಿ ಕೆಲಸ ಮಾಡ್ತಾನೆ. ಹೌದು ಸರ್. ಈಗ ಕಳೆದ 3 ತಿಂಗಳ ಹಿಂದೆ JDS ನ ಒಂದು ಬಹುದೊಡ್ಡ ಕಾರ್ಯಕ್ರಮ ಕೂಡ ನಡೀತು. ಆದ್ರೆ ಇಂಪ್ಯಾಕ್ಟ್ ಹೇಗಿದೆ ಕ್ಷೇತ್ರದಲ್ಲಿ? ಗ್ರೌಂಡ್ ರಿಯಾಲಿಟಿ ಏನಾದ್ರೂ ಚೇಂಜ್ ಆಗಿದೆಯಾ ಈಗ? ಜನ ಆತುರವಾದ ನಿರ್ಧಾರದ ಮತದಾನ ಮಾಡಿ ನಮ್ಮಂತ ಜನಸೇವಕರನ್ನ ಕಡೆಗಣಿಸಿ ಸೋಲಿಸಿದ್ದವ್ರಿಗೆ ಮನವರಿಕೆ ಆಗ್ತಾ ಇದೆ. ಮುಂದಿನ ಚುನಾವಣೆಯಲ್ಲಿ ಜನ ನಾವು ಕೈ ಬಿಟ್ಟಂತ ಹಿಂದೆ ಇದ್ದಂತ ಮಾಜಿ ಶಾಸಕರಿಗೆ ಬೆಂಬಲವನ್ನ ಕೊಡ್ಬೇಕು, ಮತವನ್ನ ಕೊಡ್ಬೇಕು ಅಂತಕ್ಕಂತ ಮಾತುಗಳನ್ನ ಅಲ್ಲಲ್ಲೇ ಜನ ಮಾತನಾಡ್ಕೊಂತ ಇದ್ದಾರೆ. ಆ ಮಾತುಗಳು ನಮ್ ಕಿವಿಗೂ ಬೀಳ್ತಾ ಇದೆ. ನಾವೇನು ಹೋಗಿ ನಾವ್ ಹಿಂದೆ ಮಾಡದಂತ ಕೆಲಸಗಳಿಗೆ ನಮಗೆ ಮತ್ತೆ ಬೆಂಬಲ ಕೊಡ್ಬೇಕು ಅಂತಕ್ಕಂತ ಮನವಿ ಮಾಡಿಲ್ಲ. ಜನಸೇವೆ ಜನಾರ್ದನ ಸೇವೆ ಅಂತಕ್ಕಂಥ ಭಾವನೆಯ ಮನಸ್ಸಲ್ಲಿ ಉಳಿಸ್ಕೊಂಡು ಕೆಲಸ ಮಾಡ್ತಾ ಇದೀವಿ. ಈಗಲೂ ಸಹ ಯಾರೇ ಕಾರ್ಯಕರ್ತರು ಬಂದ್ರೆ ಅವ್ರನ್ನ ಗೌರವಾನ್ವಿತವಾಗಿ ಕಂಡು ಪ್ರೀತಿಯಿಂದ ಕೂರಿಸಿ ಅವ್ರು ಟೀ ಕಾಫಿ ತಿಂಡಿ ಮಾಡೋದಕ್ಕೆ ಊಟ ಮಾಡೋದಕ್ಕೆ ಕೇಳ್ಕೊಂತೀವಿ. ಊಟ ಮಾಡೋರು ಊಟ ಹಾಕ್ತಿವಿ, ತಿಂಡಿ ಮಾಡೋರು ತಿಂಡಿ ಮಾಡಿಸ್ತೀವಿ, ಕಾಫಿ ಕೇಳೋದವ್ರು ಕಾಫಿ ಕೊಡ್ತೀವಿ, ಟೀ ಕೊಡ್ತೀವಿ. ಇದು ನಮ್ಮ ನಿರಂತರ ಒಂದು ಗುಡ್ ಸರ್. ಮತ್ತೊಂದು ಪ್ರಶ್ನೆ, ಎಜುಕೇಶನ್ ನ ಯಾಕೆ ಕಂಟಿನ್ಯೂ ಮಾಡೋದಕ್ಕಾಗ್ಲಿಲ್ಲ? ಮನೆಯ ಸನ್ನಿವೇಶ ಏನಾದ್ರೂ ಸಮಸ್ಯೆಯಲ್ಲಿತ್ತ ಸಣ್ಣವ್ರು ಇದ್ದಂತಹ ಸಂದರ್ಭದಲ್ಲಿ? ನನಗೆ ನಮ್ ತಂದೆಗೆ 5 ಎಕರೆ ಜಮೀನು, ನಾವು 5 ಜನ ಅಣ್ಣ ತಮ್ಮದಿರು. ನಮ್ ತಂದೆ ಆಗಿನ ಕಾಲದಲ್ಲಿ 60-70 ವರ್ಷಗಳ ಹಿಂದೆ ಸ್ವಲ್ಪ ಬಡತನದಲ್ಲಿದ್ರು. ರಾಗಿ ಹುರುಳಿ ಬೆಳೆಯೋದ್ ಬಿಟ್ರೆ ಬೇರೆ ಇರ್ಲಿಲ್ಲ ಅವಾಗ. ನಾನು ದೊಡ್ಡ ಮಗನಾಗಿ ನಮ್ಮ ತಂದೆ ತಾಯಿಗಳಿಗೆ ಜನಿಸಿದಾಗ ನನ್ನ ತಾತ ಅಜ್ಜಿ ನನ್ನನ್ನ ಸಾಕಿ ನನ್ನ ಮಗನಿಗೆ ಒಂದ್ ಸ್ವಲ್ಪ ವಿದ್ಯಾಭ್ಯಾಸ ಕೊಡಿಸ್ಬೇಕು ಅನ್ನೋ ದೃಷ್ಟಿಯಿಂದ 10th ವರೆಗೆ ಓದಿಸಿದ್ರು. ಅಲ್ಲಿಂದ ಆಚೆಗೆ ಓದಿಸ್ಲಿಕ್ಕೆ ಅವ್ರಿಗೂ ಸಾಧ್ಯ ಆಗ್ಲಿಲ್ಲ. ಅದೇ 10th ಸ್ಟ್ಯಾಂಡರ್ಡ್ ನ ಕಟ್ ಮಾಡಿ ನೀನ್ ಕೃಷಿ ಮಾಡಕ್ ಸ್ಟಾರ್ಟ್ ಮಾಡಿದ್ರ ನಂತರ? ಇಲ್ಲ, ನಮ್ ತಾತ ಅವರು ನನಗೆ ವ್ಯವಹಾರ ಮಾಡ್ಲಿಕ್ಕೆ, ಯಾಕೆ ಅಂತ ಹೇಳಿದ್ರೆ ನಮ್ ತಂದೆಯವರು ನನ್ ಜೊತೆ ದನ ಕರ ಮೇಯಿಸ್ಲಿಕ್ಕೆ ಜಮೀನಿಗೆ ಬರೋದಿಲ್ವಲ್ಲ, ಹೊಲ ಉಳೋದಿಲ್ವಲ್ಲ ಅಂತ ಅಂದ್ಬಿಟ್ಟು ಒಂದ್ ದಿವ್ಸ ಹೊಲ ಉಳ್ಳಿ ಕರ್ಕೊಂಡೋದ್ರು. ಹೊಲ ಉಳ್ಳೋ ಸಂದರ್ಭದಲ್ಲಿ ಸಾಲ್ ಕೂಡೋದು ಅಂತಕ್ಕಂಥದ್ದನ್ನ ಒಂದನ್ನ ನಾವು ಮಾಡ್ತೀವಿ ಲಾಸ್ಟ್ ಅಲ್ಲಿ. ಜಮೀನು ಉತ್ತಾದ್ಮೇಲೆ ಆ ಸಾಲನ್ನ ನೇರವಾಗಿ ಹೊಡೆದು ಕ್ರಾಸ್ ಮಾಡ್ಬೇಕು. ಆ ಸಾಲು ಕೂಡುವಾಗ ನೋಡಪ್ಪ ಈ ಸಾಲು ಕೂಡ್ಕೊಂಡ್ ಬರ್ಬೇಕು ನೀನು ಅಂತ ಹೇಳಿದ್ರು. ಆ ಸಾಲು ದಿಂಡು ಉಳ್ಕೊಂಡ್ಬಿಡ್ತು, ಪೂರ್ಣ ನೇಗಿಲು ಹೋಗ್ಲಿಲ್ಲ. ನೇಗಿಲಲ್ಲಿ ಉಳ್ತಿದ್ದು ಜಮೀನು. ನೀನು ಎಷ್ಟ್ ಹೇಳಿದ್ರು ಆ ಸಾಲನ್ನ ಕೂಡ್ಲಿಲ್ವಲ್ಲ ಅಂತ ಅಂದ್ಬಿಟ್ಟು ಒಂದ್ ದೊಡ್ಡ ಕಲ್ಲಲ್ಲಿ ತೆಗೆದುಕೊಡ್ಬಿಟ್ರು. ತಪ್ಪಿದ್ದೋಗಿದೆ, ಜೀವ ಹೋಗುವಂತ ಬಂದ್ಬಿಟ್ಟಿತ್ತು. ಅದು ಪ್ರಿಯಾಪಟ್ಟಣಿಕರ ವಿಚಾರ ಗೊತ್ತಾಗಿ ನಮ್ ತಾತ ಅವರೆಲ್ಲ ಅಲ್ಲಿಗೆ ಬಂದ್ಬಿಟ್ರು. ನನ್ ಮಗ ಸತ್ತೋದ ಅಂತ ಅಂದ್ಬಿಟ್ಟು ಬಹಳ ನೋವು ಮಾಡ್ಕೊಂಡು ಅವತ್ತಿಗೆನೆ ಇದು ವ್ಯವಸಾಯ ಮಾಡೋದಕ್ಕೆ ಬೇಡ ಕಣಪ್ಪ, ನಿಮ್ಮ ಅಪ್ಪನ ಜೊತೆ ಹೋಗಿ ವ್ಯವಸಾಯ ಮಾಡ್ಬೇಡ ಅಂತ ಒಂದು ಜನರಲ್ ಸ್ಟೋರ್ ಹಾಕಿಕೊಟ್ಟು. ಅಲ್ರಿ ಸರ್, ಸಣ್ಣ ವಯಸ್ಸಿಂದನೂ ಬರೀ ಕಷ್ಟಗಳನ್ನೇ ನೋಡಿದ್ರಿ ಅಲ್ರಿ ಸರ್? ಬಹಳ ಕಷ್ಟ ಅಂದ್ರೆ ಏನು ಅನ್ನೋದನ್ನ ಮೈದು ಮುಗಿಸ್ಕೊಂಡಿದ್ವಿ. ನೀವ್ ಒತ್ತಾಗ ಸಮಾಧಾನ ಮಾಡಕ್ ಅಟ್ಲೀಸ್ಟ್ ಮೇಡಮ್ ಜೊತೆಲಿ ಇದಾರಲ್ರಿ ಸರ್, ಅದಕ್ಕೆ ಖುಷಿ ಪಡ್ಬೇಕು ನೀವು. ಅದೃಷ್ಟವಂತರು ಆ ವಿಚಾರದಲ್ಲಿ. ಅವಳಿಂದಲೇ ನಾನು ಬದುಕಿರೋದು, ಜೀವ ಉಳಿಸ್ಕೊಂಡು. ಈ ತಾಯಿ ಹೃದಯ ಇರುವಂತಹ ವ್ಯಕ್ತಿಗಳಿಗೆ ಸಮಸ್ಯೆಗಳು ಬರೋದು ಸಹಜ. ಜನ ಅವ್ರನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಒಂದ್ ಸ್ವಲ್ಪ ಸಮಯ ತಗೊಳುತ್ತೆ. ಬಹುಶಃ ಈಗ ರಿಯಲೈಸ್ ಆಗಿದೆ ಅಂತನಾ ಅಂತ. ನಾನೇನ್ ಜನಗಳ ಹತ್ರ ಈ ಕಷ್ಟಗಳನ್ನ ಹಂಚ್ಕೊಳಕ್ ಹೋಗಿಲ್ಲ. ಆಪ್ತರ ಗೊತ್ತಾಗಿರ್ಬೋದು. ಕೆಲವು ಜನ ನಗಾಡ್ತಾರೆ, ಕೆಲವು ಜನ ಅರ್ಥ ಮಾಡ್ಕೊಂತಾರೆ. ಏನ್ ಮಾಡಕ್ಕಾಗತ್ತೆ ಸಾಧ್ಯ? ಹೇಳ್ಕೊಂಡ್ರೆ ಕೆಲವು ಜನ ನೆಗಾಡ್ತಾರೆ ಹಿಂದೆ ಮುಂದೆ, ಕೆಲವು ಜನ ಅರ್ಥ ಮಾಡ್ಕೊಂತಾರೆ ಏನು ಅಂತ. ಬಟ್ ನೀವು ಎಲ್ಲಿಯ ತನಕ ಹೇಳಲ್ವೋ ಅಲ್ಲಿಯ ತನಕ ಅರ್ಥ ಆಗಲ್ಲ ಅಂತ. ನಾವೇನು ಅಂತ ಹೇಳ್ಕೊಳಕ್ಕೆ ಸಾಧ್ಯ.
ಸರ್ ಏನ್ ಕನಸುಗಳನ್ನ ಇಟ್ಕೊಂಡಿದ್ದೀರಿ 2028ಕ್ಕೆ ಈ ಕ್ಷೇತ್ರಕ್ಕೆ ಏನ್ ಮಾಡ್ಬೇಕು ಅನ್ನುವಂತ ಕನಸಿದೆ ಅಂತ? ಬಡವರಿಗೆ ಏನೆಲ್ಲ ಅನಾನುಕೂಲ ಇದೆ ಆ ಅನುಕೂಲಗಳನ್ನ ಮಾಡ್ಕೊಡ್ಬೇಕು. ಮತ್ತೆ ಗ್ರಾಮಾಂತರ ಪ್ರದೇಶದ ವಾಸ ಇರ್ತಕ್ಕಂಥ ರೈತ ಕುಟುಂಬಗಳಿಗೆ, ಪಟ್ಟಣ ವ್ಯಾಪ್ತಿನಲ್ಲಿರ್ತಕ್ಕಂಥ ಜನರಿಗೆ ಏನೆಲ್ಲ ಮೂಲಭೂತ ಸೌಕರ್ಯಗಳಿದೆ ಅದನ್ನ ಗ್ರಾಮಾಂತರ ಪ್ರದೇಶದ ನನ್ನ ರೈತ ಕುಟುಂಬಕ್ಕೂ ಒದಗಿಸ್ಬೇಕು ಅಂತಕ್ಕಂಥದ್ದು ನನ್ನ ದೊಡ್ಡ ಆಸೆ. ಮತ್ತೆ ನನ್ನ ಮಗ ಮೈಮೂಲ್ ಅಧ್ಯಕ್ಷನಾಗಿದ್ದಾಗ ಒಂದು ಫ್ಯಾಕ್ಟ್ರಿಯನ್ನ ಮಂಜೂರಾತಿ ಮಾಡಿಸ್ತು, ಫೀಡ್ಸ್ ಫ್ಯಾಕ್ಟ್ರಿನ. ಅದ್ ನಡೀತಾ ಇದೆ ಕೆಲಸ. ಅದೊಂದು 200 ಜನಕ್ಕೆ ಕೆಲಸ ಕೊಡುವಂತ ಒಳ್ಳೆ ಉತ್ತಮವಾದಂತ ಕೆಲಸ ಅದು ನಡೀತಾ ಇದೆ. ಇನ್ಫ್ಯಾಕ್ಟ್ ಇಲ್ಲಿ ಕೈಗಾರಿಕೆಗಳನ್ನ ತರಬೇಕು ಅನ್ನುವಂತಹ ಒಂದು ಬಹುದೊಡ್ಡ ಟಾರ್ಗೆಟ್ ನ ಕೂಡ ಇಟ್ಕೊಂಡಿದ್ರಿ ತಾವು. ಅದರಿಂದ ತುಂಬಾ ದೊಡ್ಡ ಪ್ರಮಾಣದಲ್ಲಿ ಉದ್ಯೋಗ ಸೃಷ್ಟಿ ಆಗುತ್ತೆ ಅನ್ನುವಂತ ನಿರೀಕ್ಷೆ ಕೂಡ ಇದೆ ಜನಕ್ಕೆ. ಕೈಗಾರಿಕೆಗಳನ್ನ ಮಾಡ್ಬೇಕು ಅಂತಕ್ಕಂಥ ಹಂಬಲ ಇದೆ, ಆದ್ರೆ ರಾ ಮೆಟೀರಿಯಲ್ಸ್ ಇಲ್ಲಿ ಸಿಗೋದ್ ಕಷ್ಟ, ದೂರ ಆಗ್ತದೆ ಟ್ರಾವೆಲ್ಸ್ ಎಲ್ಲ ಇದ್ ಮಾಡೋದಕ್ಕೆ. ಆದ್ರೂ ಏನಾದ್ರೂ ಒಂದು ಸರ್ಕಾರದ ವತಿಯಿಂದ ಒಂದು ಕೈಗಾರಿಕೆಯನ್ನ ಪ್ರಾರಂಭ ಮಾಡಿ ನಿರುದ್ಯೋಗಿ ಯುವಕರಿಗೆ ಜೀವನಕ್ಕೆ ದಾರಿ ಆಗುವ ಹಾಗೆ ಒಂದು ನೌಕರಿ ಸಿಗೋ ತರ ಮಾಡ್ಬೇಕು, ಒಂದು ಕೈಗಾರಿಕೆಯನ್ನ ಸ್ಥಾಪನೆ ಮಾಡ್ಬೇಕು. ಆ ಸ್ಥಾಪನೆ ಮಾಡ್ಬೇಕು ಅಂತಕ್ಕಂತ ನನ್ನ ಆಸೆ ಈಡೇರ್ಬೇಕು ಅಂದ್ರೆ ಮಾನ್ಯ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳಾಗ್ಬೇಕು. ಇನ್ಫ್ಯಾಕ್ಟ್ ಇಲ್ಲಿ ತಂಬಾಕು ಕೂಡ ತುಂಬಾ ದೊಡ್ಡ ಪ್ರಮಾಣದಲ್ಲಿ ಅದರದ್ದು ಕೂಡ ಒಂದು ಬಿಸ್ನೆಸ್ ನಡೆಯುತ್ತೆ ಅನ್ನುವಂಥದ್ದು ಇದೆಲ್ಲ ಸರ್. ತಂಬಾಕು 1975ರಿಂದನೂ ಇಲ್ಲಿ ತಂಬಾಕು ಆರ್ಥಿಕ ಬೆಳೆಯಾಗಿ ಉತ್ತಮವಾದಂತ ತಂಬಾಕು ಬೆಳೆಯನ್ನ ಬೆಳಿಲಿಕ್ಕೆ ರೈತರು ಹೆಚ್ಚು ಆದ್ಯತೆಯನ್ನ ಕೊಡ್ತಾರೆ. ಆದ್ರೆ ಅವರು ಬೆಳೆದಂತ ಬೆಳೆ ತಂಬಾಕು ಬೆಳೆಗೆ ಉತ್ತಮವಾದಂತ ಬೆಂಬಲ ಬೆಲೆ ದೊರೆಯದೇನೆ ರೈತ ಇವತ್ತು ಬಹಳ ಸಂಕಷ್ಟದಲ್ಲಿದ್ದಾನೆ. ಅವನ್ ಕಣ್ಣೀರನ್ನ ನೋಡಕ್ಕಾಗಲ್ಲ. 1 ವರ್ಷದ ಬೆಳೆ ಅದು. ಮಾರ್ಚಿಗೆ ಫೆಬ್ರವರಿಗೆ ಪ್ರಾರಂಭ ಮಾಡಿದ್ರೆ ಮುಂದಿನ ಮೇ ಜೂನ್ ವರೆಗೂ ಆ ಬೆಳೆನಲ್ಲೇ ಸಂಪೂರ್ಣವಾಗಿ ತೊಡಗಿಸ್ಕೋಬೇಕು. ಆ ಬೆಳೆನಲ್ಲಿ ಹೆಚ್ಚು ಕೆಲಸವನ್ನು ತೊಡಗಿಸ್ಕೊಳ್ಳೋದ್ರಿಂದ ಬಹಳಷ್ಟು ಜನರಿಗೆ ಕ್ಯಾನ್ಸರ್ ಇದೆ. ಅದು ನನಗೆ ಬಹಳ ಸಂಕಟವಾದಂತ ವಿಚಾರ. ಆ ಕ್ಯಾನ್ಸರ್ ಅಲ್ಲೇ ಬಹಳಷ್ಟು ಜನ ಸಾಯ್ತಾ ಇದ್ದಾರೆ, ಬಡವರು, ಬಡ ರೈತರ ಕುಟುಂಬದವರು. ಅವ್ರನ್ನೆಲ್ಲ ನಾವು ನೋಡಕ್ ಹೋದಾಗ ಇವ್ರಿಗೆ ಯಾವ ಅಭ್ಯಾಸನೂ ಇಲ್ಲ, ಯಾಕಪ್ಪ ದೇವ್ರೆ ಇಂಥ ದರಿದ್ರ ಕಾಯಿಲೆಯನ್ನ ಕೊಟ್ಟೆ ಅಂತಕ್ಕಂಥ ಮನಸ್ಸಿಗೆ ನೋವು ಮಾಡ್ಕೊಂಡು ಬರ್ತೀವಿ. ಜನ ಅವ್ರ ಪ್ರಾಣನ ಒತ್ತೆ ಇಟ್ಟು ಈ ತಂಬಾಕು ಬೆಳೆಗೆ ಹೆಚ್ಚು ಉತ್ತೇಜನವನ್ನ ಕೊಡ್ತಾ ಇದ್ದಾರೆ. ಆದ್ರೆ ಉತ್ತಮ ಬೆಂಬಲ ಬೆಲೆ ದೊರೆಯದೇ ಇರೋದ್ರಿಂದ ನನ್ನ ರೈತರ ಆತ್ಮಹತ್ಯೆ ಮಾಡ್ಕೊಳ್ಳೋದು, ಮನೆಯಲ್ಲಿ ಹೆಣ್ಮಕ್ಳಿಗೆ ಬಹಳ ಎಷ್ಟೇ ಹಿಂಸೆ ಇದ್ರು ಹೆಣ್ಮಕ್ಳು ಗಂಡದಿರಿಗೆ ರೈತನಿಗೆ ಸಾಥ್ ಕೊಡ್ತಕ್ಕಂತ ಕೆಲಸ ಇದೆಯಲ್ಲ, ಅವ್ರ ಬದುಕು ನರಕ ಯಾತನೆ ಆಗಿದೆ. ಬಟ್ ಇದರಿಂದ ಹೊರಗಡೆ ತರುವಂತಹ ಪ್ರಯತ್ನ ಕೂಡ ನಿಮ್ಗಿದೆ ಅಂತ ಇದೆ. ಕರೆಕ್ಟ್, ಹೌದು. ಕಷ್ಟ ಕಾಲದಲ್ಲಿ ಒಂದಷ್ಟು ಹಣ ಕೈ ಸಿಗುತ್ತೆ ಅನ್ನೋ ಭಾವನೆಯಿಂದ ಆ ಬೆಳೆ ಬೆಳೀತಾರೆ. ಇನ್ನು ರಾಗಿನೂ ಬೆಳೀತಾ ಇದ್ದಾರೆ, ಹಿಂಗಾರು ಬೆಳೆನ. ಸರ್ಕಾರ ಒಳ್ಳೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಬೆಂಬಲ ಬೆಲೆನ ಘೋಷಣೆ ಮಾಡಿ ರೈತನಿಗೆ ಲಾಭದಾಯಕವಾದಂತಹ ಬೆಳೆ ಇವತ್ತದು ರಾಗಿಗೆ ಏನು ಬೆಂಬಲ ಬೆಲೆಯನ್ನ ಘೋಷಣೆ ಮಾಡಿದ್ದಾರೆ ಸರ್ಕಾರ, ಹಾಗೆ ಈ ಜೋಳ, ಮುಸುಕಿನ ಜೋಳ, ಆ ಜೋಳಕ್ಕೂ ಉತ್ತಮವಾದಂತಹ ಬೆಂಬಲ ಬೆಲೆಯನ್ನ ಕೊಟ್ರೆ ರೈತರ ಆರ್ಥಿಕವಾಗಿ ಸ್ವಲ್ಪ ಸುಧಾರಣೆ ಆಗ್ತಾನೆ. ಆ ಮುಸುಕಿನ ಜೋಳ, ಅದಕ್ಕೆ ಏನೋ ಹೇಳ್ತೀವಿ ಆ ಜೋಳಕ್ಕೆ, ಆ ಮೆಕ್ಕೆಜೋಳಕ್ಕೆ ಉತ್ತಮವಾದಂತ ಬೆಂಬಲ ಬೆಲೆಯನ್ನ ರಾಗಿಗೆ ಹೇಗೆ ಕೊಟ್ಟಿದೆ ಸರ್ಕಾರ, ಆ ಬೆಂಬಲ ಬೆಲೆಯನ್ನ ಘೋಷಣೆ ಮಾಡಿ ಖರೀದಿ ಮಾಡಿದ್ರೆ ರೈತರಿಗೆ ಉಸಿರಾಡೋದಕ್ಕೆ ಒಂದು ಶಕ್ತಿ ತುಂಬಿದಂಗಾಗುತ್ತೆ. ಓಕೆ, ಒಟ್ಟಾರೆಯಾಗಿ ಸರ್ 2028ಕ್ಕೆ ಪ್ರಾಪರ್ ವೇನಲ್ಲಿ ಪ್ರಿಪರೇಷನ್ಗಳು ನಡೀತಾ ಇದೆ. ಯಾಕೆಂತಂದ್ರೆ ಮೈಸೂರಿನಲ್ಲಿ ತುಂಬಾ ದೊಡ್ಡ ಪ್ರಮಾಣದಲ್ಲಿ JDS ಎಫರ್ಟ್ ಅನ್ನು ಹಾಕ್ತಾ ಇದೆ ಕಂಪೇರ್ ಟು ಅದರ್ ಡಿಸ್ಟ್ರಿಕ್ಟ್. ಮೈಸೂರು ಜಿಲ್ಲೆಯಲ್ಲಿ ಎಲ್ಲಾ ಮುಖಂಡಗಳು ಒಗ್ಗಟ್ಟಾಗಿ ಆಯಾ ಕ್ಷೇತ್ರಗಳಿಗೆ ಅನುಗುಣವಾಗಿ ಸ್ವತಂತ್ರವಾಗಿ ಸಂಘಟನೆ ಮಾಡ್ತಾ ಇದ್ದೇವೆ. ನಾನೀಗಾಗಲೇ ಎಲ್ಲ ಪಂಚಾಯತಿಗಳ ಅಧ್ಯಕ್ಷಗಳು, ಕೋರ್ ಕಮಿಟಿ ಅಧ್ಯಕ್ಷಗಳನ್ನ ನೇಮಕ ಮಾಡಿದ್ದೀನಿ. ಅಲ್ಲಿ ಸಮಿತಿ ರಚನೆ ಮಾಡಿದ್ದೀನಿ. BLOಗಳನ್ನ ನೇಮಕಾತಿ ಮಾಡಿದ್ದೀನಿ. ಆ BLAಗಳ ಮುಖಾಂತರ ಪ್ರತಿ ಬೂತ್ ಮಟ್ಟದಲ್ಲಿ 15 ಜನ ಸಕ್ರಿಯ ಕಾರ್ಯಕರ್ತರ ನೇಮಕಾತಿ ಮಾಡಿದ್ದೀನಿ. ಮತ್ತೆ ಆ BLAಗಳಿಗೆ ಭಾವಚಿತ್ರವುಳ್ಳ ಒಂದು ಗುರುತಿನ ಚೀಟಿಯನ್ನ ಕೊಡ್ತಾ ಇದ್ದೀನಿ. ಮತ್ತೆ ಕಾರ್ಯಕಾರಿ ಸಮಿತಿಯನ್ನ ರಚನೆ ಮಾಡಿ ಎಲ್ಲ ವರ್ಗಕ್ಕೆ, ತುಳಿತಕ್ಕೆ ಒಳಗಾದಂತ ಎಲ್ಲಾ ಸಮಾಜಗಳಿಗೂ
ಆ ಮುಖಂಡಗಳಿಗೆ ರಾಜಕೀಯವಾಗಿ ಗುರುತಿಸ್ಕೊಳ್ಳಿ ಅಂತಕ್ಕಂಥ ಭಾವನೆಯಿಂದ ಅಧಿಕಾರವನ್ನ ವಿಕೇಂದ್ರೀಕರಣ ಮಾಡಿ ಪಕ್ಷವನ್ನ ಸಂಘಟನೆಗೆ ಹೆಚ್ಚು ಒತ್ತನ್ನ ಕೊಟ್ಟಿದ್ದೇನೆ. ಓಕೆ ಸರ್, ಏನಕ್ಕಾಗಿ ರಾಜಕೀಯವನ್ನ ಆಯ್ಕೆ ಮಾಡ್ಕೊಂಡ್ರಿ ಮತ್ತು ಯಾಕೆ ರಾಜಕೀಯದಲ್ಲೇ ಬದಲಾವಣೆಯನ್ನ ತರೋದಕ್ಕೆ ಸಾಧ್ಯ ಅನ್ನುವಂತ ನಿರೀಕ್ಷೆ ಇತ್ತು ನಿಮಗೆ? ನಾನು ವಿದ್ಯಾಭ್ಯಾಸ ಮಾಡೋ ಸಂದರ್ಭದಲ್ಲಿ ನಾವು ಹೊಸದಾಗಿ ಬ್ಯಾರನ್ ಕಟ್ಲಿಕ್ಕೆ ಅಡಿಪಾಯ ತೆಗೆಸ್ತಾ ಕೂತಿದ್ದೆ. ಓಕೆ. ಆ ಕೂತ ಸಂದರ್ಭದಲ್ಲಿ ಆ ಮಹದೇಶ್ವರ ಸ್ವಾಮಿಯಲ್ಲಿ ಮೂಡಿದ್ದಾರೆ ನಮ್ಮ ಬ್ಯಾರನ್ ಕಟ್ಟೋ ಎದುರುಗಡೆ. ಜನಸೇವೆ ಮಾಡಕ್ ಯಾಕೆ ಪ್ರಯತ್ನ ಮಾಡಬಾರ್ದು ಅನ್ನೋ ಒಂದು ಉದ್ದೇಶದಿಂದ ನಾನು ಯಾಕೆ ರಾಜಕಾರಣ ಮಾಡಬಾರ್ದು, ರಾಜಕೀಯವಾಗಿ ಯಾಕೆ ಪ್ರವೇಶ ಮಾಡಬಾರ್ದು ಅಂತಕ್ಕಂಥ ದೂರದೃಷ್ಟಿಯಿಂದ 77ರಲ್ಲಿ ಆ ನಿರ್ಧಾರ ತಗೊಂಡೆ. 1977ರಲ್ಲಿ ನಾನು ಇಲ್ಲಿ ಯಾರು ಹೋರಾಟ ಮಾಡೋ ಮುಂಚೂಣಿ ನಾಯಕತ್ವ ಇರಲಿಲ್ಲ ಕಾಂಗ್ರೆಸ್ ವಿರುದ್ಧವಾಗಿ. ನಾನೇ ನಿಂತು ಯಾಕೆ ಹೋರಾಟ ಮಾಡಬಾರ್ದು ಅಂತಕ್ಕಂಥ ಭಾವನೆಯಿಂದ ನಿರ್ಧಾರ ಮಾಡಿದೆ. ಆಗ ನಮ್ಮ ತಂದೆ ವಿರೋಧ ಮಾಡಿದ್ರು. ಏನಿದೆ ಅಂತ ನೀನ್ ರಾಜಕಾರಣಕ್ಕೆ ಹೋಗ್ತೀಯ, ಇಲ್ಲದೇ ದುಡ್ಡು ನಿನಗೆ ಅಂತ. ಇಲ್ಲ, ನಾನು ರಾಜಕಾರಣ ಮಾಡ್ತೀನಿ ಅಂದಾಗ ಹೊರ ಹಾಕ್ಬಿಟ್ರು. 3 ವರ್ಷ KR ನಗರ ತಾಲೂಕಿನ ಚಿಕ್ಕೋಡ್ರಗುಡಿಲಿ ವಾಸ ಮಾಡಿದೆ. ಮನೆಯಿಂದ ಓಡಿಸ್ಬಿಟ್ರು. ಅಲ್ಲಿ ಇವಳು ಕಿವಿ ಓಲೆ ಇವಳ ಇದನ್ನೆಲ್ಲ ಮಾರಾಟ ಮಾಡಿ ಅಲ್ಲೂ ಒಂದು ಜನರಲ್ ಸ್ಟೋರ್ ಹಾಕೊಂಡು, ಅಲ್ಲಿ ಹಂಪಾಪುರದ ಕಾವೇರಿ ಗ್ರಾಮೀಣ ಬ್ಯಾಂಕ್ ಅಂತಿದೆ, ಆ ಮ್ಯಾನೇಜರು ಒಂದಿನ ನಮ್ಮ ಅಂಗಡಿ ಕಡೆ ಬಂದು ಯಾವ ಊರು ಏನು ಅಂತ ಕೇಳಿದಾಗ ಇವಳು ಅಲ್ಲಿದ್ಲು. ನಾನು ಸಾಮಂತಲ್ಲಿ KR ನಗರಕ್ಕೆ ಹೋಗಿದ್ದೆ, ಈ ತರ ನಾವು ಪ್ರಿಯಾಪಟ್ಟಣ ಅಂತ ಎಲ್ಲ ಹೇಳಿದಾಗ ಬರಕ್ ಹೇಳಿ ನಿಮ್ಮ ಮನೆಯವ್ರನ್ನ ಬಂದ್ಮೇಲೆ ನಾವು ಬ್ಯಾಂಕ್ ನಿಂದ ಹಣ ಆರ್ಥಿಕ ಸಹಾಯ ಮಾಡ್ತೀವಿ ಅಂತ. ಅದು ಯಾವ ದೇವ್ರು ನೋಡ್ಸಿದ್ನೋ ಗೊತ್ತಿಲ್ಲ, ಹೇಳಿ ಹೋಗಿದ್ರು. ಇವಳು ನನ್ಗೆ ಹೇಳಿದ್ಲು. ಆಗ ಹೋಗಿ ಮ್ಯಾನೇಜರ್ನ ಅಪ್ರೋಚ್ ಮಾಡಿದೆ. ಪ್ರಾಪರ್ಟಿ ಏನೂ ಇಲ್ಲ ನಮ್ಮಲ್ಲಿ, ಏನೂ ಇಲ್ಲ ಸರ್, ಪ್ರಾಪರ್ಟಿ ಇಲ್ದೇನೆ ಜಾಮೀನ್ ಹಾಕಿ ಕೊಡುವಂತವ್ರು ಯಾರ ಇದ್ರೆ ಕೊಡ್ಸಿ ಅಂತ ಕೇಳಿದ್ರು. ಆಯ್ತು ಸರ್ ಅಂತ ಹೇಳಿ ನನಗೆ ಬಾಡಿಗೆ ಕೊಟ್ಟಿದ್ದ ದಶರಥ ಅಂತ ಅಂದ್ಬಿಟ್ಟು ಆ ಮನೆ ಮಾಲೀಕರಿದ್ರು. ನಾನು ಕೇಳ್ಕೊಂಡೆ ಅವ್ರನ್ನ, ನಮ್ಮೇಲೆ ನಂಬಿಕೆ ಇಟ್ಕೊಂಡು ನೀವು ಹಂಪಾಪುರದ ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ಸೈನ್ ಹಾಕೊಡ್ತೀರಾ ಅಂತ. ಹೋಗಪ್ಪ ಹಾಕೊಡ್ತೀನಿ ಅಂತ ಹೇಳಿದ್ರು. ಒಂದ್ ಸಹಿ ಹಾಕೊಟ್ರು. ಅವತ್ತಿನ ಕಾಲದಲ್ಲಿ 5 ಲಕ್ಷ ರೂಪಾಯಿ ಮಂಜೂರಾತಿ ಮಾಡ್ಕೊಟ್ರು. 1980ರಲ್ಲಿ. ದೊಡ್ಡ ಅಮೌಂಟ್. ಅಲ್ಲಿ ಒಂದಷ್ಟು ವ್ಯವಹಾರಗಳನ್ನ ಮಾಡಿ ಈ ಭತ್ತ ಎಲ್ಲ ಖರೀದಿ ಮಾಡಿ, ಆಗ 225 ಇಂಟಾನ್ ಭತ್ತ ಅಂತ ಒಂದು ಬೆಳೆ, ಬಹಳ ಫೇಮಸ್ ಆದಂತ ಬೆಳೆ ಅವತ್ತು. ಅಲ್ಲಿ ಭತ್ತ ಎಲ್ಲಾನು ಖರೀದಿ ಮಾಡಿ, ಜಾಗ ಎಲ್ಲಿದ್ರು ಒಬ್ಬ ರೈತರ ಮುಖಂಡರ ಮನೆ ಸ್ಟಾಕ್ ಮಾಡಿ, ಹೊಸಗ್ರಹದ ಜಯರಾಮು ಅಂತ ಅವರೊಬ್ರು ಸಾಲಿಗ್ರಾಮದವರು ಇದ್ರು, ಅವ್ರ ಮೇಲಲ್ಲಿ ಭತ್ತ ಸ್ಟಾಕ್ ಮಾಡಿದೆ. 81-82ರಲ್ಲಿ ಗುಂಡೂರಾಯನ್ ಮುಖ್ಯಮಂತ್ರಿ ಆಯಿತು. ಆ ಭತ್ತದ ರೇಟ್ ಸಡನ್ ಆಗಿ 850 ರೂಪಾಯಿ ಆಯ್ತು. 215, 220ರಲ್ಲಿ ತೆಗೆದು ಮಾಡಾಗಿದ್ದಂತ ಭತ್ತದ ರೇಟ್ ಅಲ್ಲಿ ಸ್ವಲ್ಪ ಹೆಚ್ಚಿಗೆ ಆದಾಯ ಬಂತು. ಇವ್ರಿಗೆಲ್ಲ ಗೊತ್ತಾಯ್ತು, ಇಲ್ಲಿ ನಷ್ಟ ಅನುಭವಿಸಿದ್ರು. ಇಲ್ಲಿ ನಾನು ಹೋದ್ಮೇಲೆ ಬೇರೆಯವರು ಮಾರಾಟ ಮಾಡ್ಬೇಕು, ನಾವು ತಂಬಾಕು ಬೆಳೆಯಲಿಕ್ಕೆ ಆಗಲ್ಲ ಅನ್ನೋ ಚಿಂತನೆಗೆ ಬಂದ್ಬಿಟ್ಟಿದ್ರು. ನಾನು 3 ವರ್ಷ ಈ ಕಡೆ ಮುಖ ಹಾಕ್ಲಿಲ್ಲ. ಅಲ್ಲಿ ನಾನು ಎಲ್ಲರ ಜೊತೆ ವಿಶ್ವಾಸ ಗಳಿಸ್ಕೊಂಡು ಅಲ್ಲೇ ಗ್ರಾಮ ಪಂಚಾಯತಿ ಚುನಾವಣೆ ನಿಲ್ಬೇಕು ಅನ್ನೋ ತೀರ್ಮಾನ ಮಾಡಿದ್ದೆ. ಅಷ್ಟೊತ್ತಿಗೆ ನಮ್ ದೊಡ್ಡಪ್ಪ ಅಂತ ತಮ್ಮಯ್ಯ ಅಂತ ಇದ್ರು, ಅವ್ರನ್ನ ಕಳಿಸ್ಕೊಟ್ರು ಅಲ್ಲಿಗೆ. ಅವ್ರು ಬಂದು ಬೇಡ ಕಣಪ್ಪ ಇಲ್ಲಿರೋದು, ವಾಪಸ್ ಬಂದ್ಬಿಡು ಅಂತ ಹೇಳಿದ್ರು. ಇಲ್ಲ, ನಾನು ಬರೋದಿಲ್ಲ, ನೆಮ್ಮದಿಯಾಗಿ ಜೀವನ ಸಾಕ್ತಾ ಇದ್ದೀನಿ, ರಾಜಕಾರಣ ಬೇಡ ಅನ್ನೋ ಒಂದೇ ಒಂದು ಹಠದ ಸಾಧನೆ ಮಾಡಿ ನನ್ನ ಮನೆ ಬಿಟ್ಟು ಓಡಿಸಿದ್ರು. ಇಲ್ಲೇ ಹೆಂಗೋ ಜೀವನ ಸಾಕ್ತಾ ಇದ್ದೀನಿ, ಹೋಗಪ್ಪ ಅಂತ ಕಳಿಸ್ತೆ. ಅವ್ರು ಒಪ್ಲಿಲ್ಲ. ಆಮೇಲೆ ನಮ್ ತಾಯಿ ಬಂದ್ಬಿಟ್ಟು, ನಮ್ ತಾಯಿ ದೇವರಿದ್ದಾಗೆ ಅವ್ರ ಮಾತಿಗೆ ಕಟ್ಟು ಬಿದ್ದು ಮತ್ತೆ ಬಂದು ಇಲ್ಲೂ ರಾಜಕಾರಣ ಪ್ರಾರಂಭ ಮಾಡಿ, ಚುನಾವಣೆ ಸ್ಪರ್ಧೆ ಮಾಡಿ, ಇಲ್ಲೂ ಜನರಲ್ ಸ್ಟೋರ್ ಇಟ್ಟಿ, ಗೊಬ್ಬರದ ಅಂಗಡಿ ಇಟ್ಟಿ, ಒಂದು ಲಾರಿ ತೆಗೆದು ಬ್ಯಾಂಕ್ ಅಲ್ಲಿ ಕೋಟ್ಯಾಂತರ ರೂಪಾಯಿ ಸಾಲ ಕೊಟ್ರು. ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರಲ್ಲಿ ನನ್ನ ಮನೆಗೆ. ಆ ಎಲ್ಲಾ ಸಾಲಗಳನ್ನು ತೀರಿಸಿ ಒಂದು ಬಾರ್ ಅಂಡ್ ರೆಸ್ಟೋರೆಂಟ್ ಕಟ್ಕೊಂಡೆ, ಒಂದು ಸಮುದಾಯ ಭವನ ಕಟ್ಟಿದೆ, ಬ್ಯಾಂಕಲ್ಲೇ ಸಾಲ ಮಾಡಿ ಎಲ್ಲಾ ಸಾಲಗಳನ್ನು ತೀರಿಸಿ, ಯಾವ ಸಾಲಗಳನ್ನು ಇಟ್ಕೊಂಡಿಲ್ಲ. ಮುಕ್ತಿ ಇದೆ ಜೀವನದಲ್ಲಿ. ಫೈನಲಿ ಸರ್, ತಂದೆ ತಾಯಿ ನಿಮ್ಮ ಬದುಕಲ್ಲಿ ಹೇಗೆ ಒಂದು ಸ್ಪಿರಿಟ್ ಆಗಿ ನಿಂತ್ಕೋತಾರೆ ಅಂತ? ನಿಂತ್ಕೊಂಡ್ರು, ಕ್ರಮೇಣ ನಿಂತ್ಕೊಂಡ್ರು ನಮ್ಮ ಪರವಾಗಿ. ನನ್ನ ಅಣ್ಣ ತಮ್ಮದಿರು, ನನ್ನ ತಂದೆ ತಾಯಿಗಳು. ಏನ್ ನಾನು ರಾಜಕಾರಣ ಮಾಡ್ಲಿಕ್ಕೆ ಹೊರಟೆ, ಆ ಸಂದರ್ಭದಲ್ಲಿ ಸ್ವಲ್ಪ ಬೆಂಬಲ ಕೊಟ್ರು. ನನ್ನ ತಂಗಿ ಆಗ್ಲಿ, ನನ್ನ ಅಣ್ಣ ತಮ್ಮದಿರಾಗ್ಲಿ ನನ್ನ ಪರವಾಗಿ ನಿಂತರು.
ಸ್ಮರಣೆ ಮಾಡ್ಕೊಳ್ಳೇಬೇಕಲ್ವೇ? ಕರೆಕ್ಟ್, ಹೌದು. ಬದುಕು ಬದಲಾಗಿದೆಯಾ ಸರ್? ಬದಲಾಗಿ ಡೆಫಿನೆಟ್ಲಿ ಸರ್. ಇನ್ಫ್ಯಾಕ್ಟ್ 2028 ಎಲೆಕ್ಷನ್ಸ್ ನ ಬಹುದೊಡ್ಡ ನಿರೀಕ್ಷೆ ಇದೆ ರಾಜ್ಯದ ಜನರಿಗೆ. ಒಂದು ಕಡೆ ನಿಖಿಲ್ ಕುಮಾರಸ್ವಾಮಿ ಅವರು ಪಾಪ ಎಫರ್ಟ್ ಹಾಕ್ತಿದ್ದಾರೆ, ಎಲ್ಲ ಕಡೆ ಓಡಾಡ್ತಿದ್ದಾರೆ. ಫಲಪ್ರದ ಆಗುತ್ತೆ ಅನ್ನುವಂತ ನಿರೀಕ್ಷೆ ಇಟ್ಕೊಂಡಿದ್ದೀರಿ? ಈಗ ನಮ್ಮ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಸ್ವಲ್ಪ ಅನಾರೋಗ್ಯ ಕಾಣಿಸ್ಕೊಳ್ಳಾಗಿ ಅವರು ಕೇಂದ್ರ ಸಚಿವರಾಗಿದ್ದಂತ ಸಂದರ್ಭದಲ್ಲಿ ನಿಖಿಲ್ ರವರು 3 ಚುನಾವಣೆಗಳಲ್ಲಿ ಪರಾಭವಗೊಂಡಿದ್ರು. ಆತ್ಮಸ್ಥೈರ್ಯ ಕುಂದದೇನೆ ನಮ್ಮ ತಾತ ಕಟ್ಟಿದಂತ ಪಕ್ಷವನ್ನ, ನಮ್ಮಪ್ಪ ಈ ರಾಜ್ಯವನ್ನ ಆಳದಂತ ಪಕ್ಷವನ್ನ, ನಾನೂ ಸಹ ಅವ್ರಿಗೆ ಹೆಗಲಿಗೆ ಹೆಗಲು ಕೊಟ್ಟು ಪಕ್ಷವನ್ನ ಸಂಘಟನೆ ಮಾಡಬೇಕು. ಈ JDS ಪಕ್ಷ ಗ್ರಾಮಾಂತರ ಪ್ರದೇಶದಲ್ಲಿ ಇನ್ನೂ ಜೀವಂತವಾಗಿದೆ, ಇದಕ್ಕೆ ಜೀವವನ್ನ ತುಂಬಬೇಕು ಅಂತಕ್ಕಂಥ ಆತ್ಮಸ್ಥೈರ್ಯವನ್ನ ಇಟ್ಕೊಂಡು ಆ 3 ಸೋಲಿನ ಆತ್ಮವಿಶ್ವಾಸವನ್ನ ಕಳ್ಕೊಳ್ಳದೇನೆ ಚುನಾವಣೆ ನಿಂತಿದ್ದೀನಿ, ಸೋಲು ಗೆಲುವು ಸಹಜ, ಮುಂದೆ ಗೆಲ್ಬಹುದು, ಮುಂದೆ ಜನರ ಸೇವೆ ಮಾಡಬಹುದು, ನಮ್ಮ ಕುಟುಂಬದ ಗೌರವ ಉಳಿಬೇಕು ಅಂತಕ್ಕಂಥ ಭಾವನೆಯಿಂದ ಈ ದೇಶದ ಮಾಜಿ ಪ್ರಧಾನಮಂತ್ರಿಗಳಲ್ಲಿ ಯಾರಾದ್ರೂ ಒಬ್ಬ ಮೊಮ್ಮಗನಾಗಿ ಈ ರಾಜ್ಯದ ಚುಕ್ಕಾಣಿಯನ್ನ ಹಿಡಿಬೇಕು ಅಂತಕ್ಕಂಥ ಹಂಬಲವನ್ನ ಹೊತ್ತಿರ್ತಕ್ಕಂಥವ್ರು ಇಡೀ ದೇಶದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅಂತ ಹೇಳೋದು ತಪ್ಪಾಗಿದೆ ಸರ್. ಅದಕ್ಕೆ ಪೂರಕವಾಗಿ ನಮ್ಮ ಕುಮಾರಸ್ವಾಮಿ ಅವರು ಮಗನಿಗೆ ಹೆಚ್ಚು ಬೆಂಬಲವನ್ನ ಕೊಡೋದ್ರ ಮುಖಾಂತರ ಅವರ ಗೈರು ಹಾಜರಿನಲ್ಲಿ ಗ್ರಾಮಾಂತರ ಪ್ರದೇಶದಲ್ಲಿರ್ತಕ್ಕಂಥ ಕಾರ್ಯಕರ್ತರಿಗೆ ಹುರಿದುಂಬಿಸಿ ಮುಂದಿನ ಚುನಾವಣೆಯಲ್ಲಿ ನನ್ನ ಒಂದು ಹೋರಾಟದಲ್ಲಿ ಸಾಧನೆ ಆಗದೆ ಇರ್ತಕ್ಕಂಥ ಕೆಲಸವನ್ನ ನೀನ್ ಮಾಡಪ್ಪ ಅಂತಕ್ಕಂಥ ಒಂದು ಬೆಂಬಲವನ್ನ ಕೊಟ್ಟಿರ್ತಕ್ಕಂಥದ್ದು ಕುಮಾರಸ್ವಾಮಿ ಅವರಿಗೆ ನಾನು ಅಪಾರ ಧನ್ಯವಾದಗಳನ್ನು ಹೇಳ್ತೀನಿ. ಈಗ ನಿಖಿಲ್ ಕುಮಾರಸ್ವಾಮಿ ಅವರ ಉದ್ದೇಶ ಏನಪ್ಪಾ ಅಂದ್ರೆ, ನನ್ನ ತಂದೆ ಇನ್ನೊಂದು ಬಾರಿ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಅವರ ಕನಸು ನನಸಾಗ್ಬೇಕು ಅನ್ನೋದು ಸಂಪೂರ್ಣ ಆಸೆ. ಅವರೇನ್ ನಮ್ಮ ತಂದೆ ಅನಾರೋಗ್ಯದಿಂದ ಮೂಲೆ ಗುಂಪಾಗಿದ್ದಾರೆ, ಅವ್ರ ಜಾಗದಲ್ಲಿ ನಾನೇ ಮುಖ್ಯಮಂತ್ರಿ ಆಗ್ಬೇಕು ಅಂತಕ್ಕಂಥ ಹುಂಬತನದ ಮಾತುಗಳನ್ನ ಎಲ್ಲೂ ಆಡಿಲ್ಲ, ಮುಂದೇನೂ ಆಡೋದಿಲ್ಲ ಅಂತಕ್ಕಂಥ ಆತ್ಮವಿಶ್ವಾಸ ಇಟ್ಕೊಂಡಿದ್ದೀನಿ. ಈ ದೇಶದ ಮಾಜಿ ಪ್ರಧಾನ ಮಂತ್ರಿಗಳ ಮೊಮ್ಮಗ, ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳ ಮಗ, ಕೇಂದ್ರ ಬೃಹತ್ ಕೈಗಾರಿಕಾ ಸಚಿವರಾದಂತ ಮಗ, ಆ ಎಲ್ಲಾ ಅಧಿಕಾರವನ್ನ ಊಟ ಮಾಡದಂತ ಕುಟುಂಬದಲ್ಲಿ ಹುಟ್ಟುಬಂದಂತ ನಿಖಿಲ್ ಕುಮಾರಸ್ವಾಮಿ ಒಬ್ಬ ಸಾಮಾನ್ಯರಲ್ಲಿ ಸಾಮಾನ್ಯ ಕಾರ್ಯಕರ್ತನಾಗಿ ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದು ಮುಂದಿನ ದಿನಗಳಲ್ಲಿ ಆ ನಾಯಕತ್ವಕ್ಕೆ ಈ ರಾಜ್ಯದಲ್ಲಿ ಮನ್ನಣೆ ಸಿಗುತ್ತೆ ಅಂತಕ್ಕಂಥ ಆಶಾಭಾವನೆ ತಾಯಿ ಚಾಮುಂಡೇಶ್ವರಿ ಅವರ ಕುಲದೇವರಾದಂತ ಶಿವ ನಂಜುಂಡೇಶ್ವರ ಆಶೀರ್ವಾದ ಮಾಡೇ ಮಾಡ್ತಾನೆ. ನಿಖಿಲ್ ಕುಮಾರಸ್ವಾಮಿ ಅವರ ನಾಯಕತ್ವ ಈ ರಾಜ್ಯದಲ್ಲಿ ಹೊರಹೊಮ್ಮುತ್ತೆ ಅಂತಕ್ಕಂಥ ಬಯಕೆಯನ್ನ, ಆಶಯವನ್ನ, ಆಶೀರ್ವಾದವನ್ನು ಮಾಡ್ತೀನಿ. ಯಾಕೆಂದ್ರೆ ನನಗೆ 71 ವರ್ಷ, ಆಶೀರ್ವಾದ ಮಾಡೋ ಹಕ್ಕಿದೆ ನಿಖಿಲ್ ಕುಮಾರಸ್ವಾಮಿಗೆ. ಆದ್ರಿಂದ ಅವರ ರಾಜಕೀಯದ ಏನು ಹೊಂಗನಸನ್ನ ಮನಸ್ಸಲ್ಲಿ ಇಟ್ಕೊಂಡು ಹೋರಾಟ ಮಾಡ್ತಾ ಇದ್ದಾರೆ, ಅದು ಕೈಗೂಡ್ಲಿ, ಯಶಸ್ವಿ ಆಗ್ಲಿ, ಆ ಕುಟುಂಬದ ಹೆಸರನ್ನ ಉಳಿಸ್ತಕ್ಕಂತ ಆ ಶಕ್ತಿಯನ್ನ ಭಗವಂತ ಕೊಡ್ಲಿ. ಇಡೀ ರಾಷ್ಟ್ರದಲ್ಲಿ ಒಬ್ಬ ಮಾಜಿ ಪ್ರಧಾನಿಯ ಮೊಮ್ಮಗ ಒಂದು ರಾಜ್ಯದಲ್ಲಿ ಪ್ರಾದೇಶಿಕ ಪಕ್ಷವನ್ನ ಕಟ್ಟಿ ಅಲ್ಲಿ ಜನರ ಸಮಸ್ಯೆಗಳಿಗೆ ಹೋರಾಟವನ್ನ ಮಾಡಿ ಪರಿಹಾರವನ್ನ ಕೊಡ್ಬೇಕು ಅಂತಕ್ಕಂಥ ಬದ್ಧತೆ ಉಳ್ಳ ಒಬ್ಬ ಯುವ ನಾಯಕನಿಗೆ ಯಶಸ್ಸಾಗಲಿ ಅಂತ ಹಾರೈಸ್ತೀನಿ. ಓಕೆ, ಅಮೇಸಿಂಗ್. ಥ್ಯಾಂಕ್ ಯು ಸೋ ಮಚ್ ಸರ್. ಬಹಳ ಖುಷಿ ಆಯ್ತು. ನಿಮ್ಮ ಬದುಕು ಹೀಗೆ ಖುಷಿಯಾಗಿ ಸಾಗ್ಲಿ ಮತ್ತು ಜನಸೇವೆಗೆ ಒಂದು ಅವಕಾಶ ಮತ್ತೆ ಸಿಗ್ಲಿ, ನಿಮಗೆ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೋ ಮಚ್. ನಿಮಗೆ ಧನ್ಯವಾದಗಳು. ನನ್ನ ಅಂತರಾಳದ ಮಾತುಗಳನ್ನ ಹೇಳಿದ್ದೀನಿ. ಅಮೇಸಿಂಗ್. ಒಂದೊಂದು ಕಥೆಯು ಕೂಡ ಒಂದೊಂದು ಸ್ಫೂರ್ತಿಯನ್ನ ಕೊಡುತ್ತೆ ವ್ಯಕ್ತಿಗಳಿಗೆ. ಕಣ್ಣೀರ ಕಥೆಗಳು ಬಹಳಷ್ಟು ಜನರಿಗೆ ಭರವಸೆಯನ್ನ ಮೂಡಿಸುತ್ತೆ. ಈ ಕಥೆಗಳ ಮೂಲಕವೇ ಮತ್ತಷ್ಟು ಜನಕ್ಕೆ ಇನ್ಸ್ಪಿರೇಷನ್ ಆಗ್ಲಿ ಅನ್ನುವಂಥದ್ರ ಕಾರಣಕ್ಕಾಗಿಯೇ ಸಂದರ್ಶನಗಳ ಸರಣಿಯನ್ನ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನ ಮಾಡ್ತಾ ಇದ್ದೀನಿ. ಅದೇನೇ ಇರ್ಲಿ, ನೋಡೋಣ ಭಗವಂತ ಮುಂದೆ ಹೇಗೆ ಆಶೀರ್ವಾದ ಮಾಡ್ತಾನೆ. JDS ಪಕ್ಷ 2028ರಲ್ಲಿ ಅಧಿಕಾರದ ಚುಕ್ಕಾಣಿ ಹಿಡಿಯುತ್ತೋ ದಟ್ ಇಸ್ ಸೆಕೆಂಡ್ರಿ. ಬಟ್ ಒಂದಂತೂ ಸತ್ಯ, ಮಾನವೀಯ ಮೌಲ್ಯಗಳಿರುವಂಥವ್ರು, ಮನಸ್ಸಿನಲ್ಲಿ ನೋವುಗಳನ್ನ ಇಟ್ಕೊಂಡಿರುವಂಥವ್ರು ಮಾತ್ರ ನೋವುಗಳಿಗೆ ಸ್ಪಂದಿಸೋದಕ್ಕೆ ಸಾಧ್ಯ. ನೋಡ್ತಾ ಇರಿ ಹೆಲೋ ಹಿಂದೂ. ನಾನು ಸೈಯದ್ ಹಿದಾಯತ್, ಸೈನಿಂಗ್ ಆಫ್ ಪಿರಿಯಾಪಟ್ಟಣದಿಂದ.